ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಜಲಿ ಕ್ಲಾಸಸ್. ಸೊ ನಾವು ಇವತ್ತು ಏನು ಡಿಸ್ಕಷನ್ ಮಾಡ್ತಿದ್ದೀರಿ ಅಂತಂದರೆ ಪ್ರೀವಿಯಸ್ ಏನು ಕ್ವಶನ್ ಪೇಪರ್ ಆಗಿತ್ತಲ್ಲ. ಸೊ BWSS ಆ್ಯಂಡ್ ಅಂದರೆ ಬೆಂಗಳೂರು ವಾಟರ್ ಬೋರ್ಡ್ಸ್ ಇದೆ ಅಲ್ಲ, ಸೊ ಅದರ ರಿಲೇಟೆಡು. ಸೊ ಇದರದ್ದು ಎಕ್ಸಾಮ್ ಏನಾಗಿತ್ತಲ್ಲ, ಸೊ ಅದರ ಒಂದು ಕ್ವಶನ್ ಪೇಪರ್ ಆಗಿರುತ್ತೆ ಇದು ಬಂದು ನಾನ್ ಎಚ್ ಕೆದು. ಯಾವ ಕ್ವಶನ್ ಪೇಪರ್ ಅಂದರೆ ನಾನ್ ಎಚ್ ಕೆ. ಯಾವಾಗ ಇದು ಎಕ್ಸಾಮ್ ಆಗಿರೋದು ಅಂತಂದರೆ, ಸೊ ಇದಾಗಿರೋದು ಬಂದು ಎಕ್ಸಾಮು 5ನೇ ತಾರೀಕು ಜುಲೈ ಎಲ್ಲ ಆಗಿರೋದು 2026ರಲ್ಲಿ. ಸೊ ಇದು ಸಹ KE ಡಿಪಾರ್ಟ್ಮೆಂಟೇ ಮಾಡಿರೋ ಅಂಥದ್ದು. ಸೊ ಹಾಗಾಗಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ಸ್ ಏನಿದೆ ಅಲ್ಲ. ಸೊ ಅದಕ್ಕೆ KE ಎಕ್ಸಾಮ್ಸ್ ಏನು ನಡೆಸಿದೆ ಒಂದು ಎಕ್ಸಾಮ್ಸ್ ರೀಸೆಂಟ್ಲಿ ಎಲ್ಲನೂ ಈ ವರ್ಷ ಆಗಿರ್ಬೋದು, ಪ್ರೀವಿಯಸ್ ಆಗಿರಬಹುದು. ಸೊ ನಾವು ಅದನ್ನು ಕ್ವಶನ್ ಪೇಪರ್ ಅನಲೈಸ್ ಮಾಡೋದ್ರಿಂದ ನಮ್ಮ ನೆಕ್ಸ್ಟ್ ಎಕ್ಸಾಮ್ ಅಟೆಂಡ್ ಮಾಡೋದಕ್ಕೆ ನಮಗೆ ಒಂದು ಐಡಿಯಾ ಬರುತ್ತೆ. ಯಾವ ಥರ ಎಕ್ಸಾಮ್ ಅಂದರೆ ಯಾವ ಥರ ಕ್ವಶನ್ಸ್ ತೆಗೆದಿದ್ದಾರೆ, ಯಾವ ಏರಿಯಾ ಫೋಕಸ್ ಮಾಡ್ತಿದ್ದಾನೆ ಅಂತೇಳಿ. ಸೊ ಇದಕ್ಕೂ ಮುಂಚೆ ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಸೊ ಅದರಲ್ಲಿ ಪ್ಲೇ ಲಿಸ್ಟ್ಗೆ ಹೋದರೆ ನೀವು, ಸೊ ಅಲ್ಲಿ ನಿಮಗೆ KE ಕ್ವಶನ್ ಪೇಪರ್ಸ್ ಅಂತಲೇ ಇದೆ ಅನಲೈಸ್ ಮಾಡ್ತಾ ಇರೋದು. ಸೊ ಅಲ್ಲಿ ವಿಡಿಯೋ ಇದೆ, ನೀವು ಆ ವಿಡಿಯೋಸ್ನು ನೋಡಬಹುದು. KE ಕ್ವಶನ್ ಪೇಪರ್ಸ್ ಅಂತ ಪ್ಲೇ ಲಿಸ್ಟ್ ಇರೋ ಅಂಥದ್ದು. ಸೊ ನಾವು ಇವಾಗ ಕ್ವಶನ್ ಪೇಪರ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಇದು ಬಂದು AE ಕ್ವಶನ್ ಪೇಪರ್ ಆಗಿರುತ್ತೆ. ಜುಲೈಯಲ್ಲಿ ಆಗಿರೋವಂಥದ್ದೇ, 5ನೇ ತಾರೀಕು ಆಗಿದೆ HK ಕ್ವಶನ್ ಪೇಪರ್. ಓಕೆ, ಇಷ್ಟು ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ಮೂವ್ ಆನ್ ಟು ಕ್ವಶನ್. ಸೊ ಇನ್ನು ಇದು ಬೇಸಿಕ್ ಎಲ್ಲನೂ ಆಲ್ಮೋಸ್ಟ್ ಇವಾಗ ಎಲ್ಲರಿಗೂ ಗೊತ್ತಿರುತ್ತೆ, ಎಷ್ಟು ಅವರು ಎಕ್ಸಾಮ್ಸ್ ಇರುತ್ತೆ ಅಂತೆಲ್ಲನೂ. ಸೊ ಇದನ್ನೆಲ್ಲನೂ ನಿಮ್ಮ ನೆಕ್ಸ್ಟ್ VAO ನೆಕ್ಸ್ಟ್ ಎಕ್ಸಾಮ್ ಅಥವಾ PC ಎಲ್ಲನೂ ಇರೋದ್ರಿಂದ, ಸೊ ಅದೆಲ್ಲನೂ KEನೇ ಮಾಡೋದ್ರಿಂದ ಈ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಅದನ್ನು ನಾವು ಇವಾಗ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್. ಓಕೆ, ಫಸ್ಟ್ ಕ್ವಶನ್ ಬಂದು, ವಿಶ್ವದ ಜಲ ಸಂಪನ್ಮೂಲಗಳ ಸುಸ್ಥಿರ ಬಳಕೆ ಮತ್ತು ಸಂರಕ್ಷಣೆಗಾಗಿ ಅತ್ಯುನ್ನತ ಕೊಡುಗೆಗಾಗಿ ಪ್ರತಿ ವರ್ಷ ನೀಡಲಾಗುವ ಸ್ಟಾಕ್ಹೋಮ್ ಜಲ ಪ್ರಶಸ್ತಿ 2026 ಯಾರಿಗೆ ನೀಡಲಾಗಿದೆ ಅನ್ನೋವಂಥದ್ದು ಕ್ವಶನು. ಸೊ ಇದರ ಫಸ್ಟ್ ಪ್ರತಿ ವರ್ಷ ನೀಡ್ತಾರೆ ಸ್ಟಾಕ್ಹೋಮ್ ಜಲ ಪ್ರಶಸ್ತಿ ಅನ್ನುವಂಥದ್ದು. 2026 ಯಾರಿಗೆ ಈ ಪ್ರಶಸ್ತಿಯನ್ನು ನೀಡಿದ್ದಾರೆ ಅನ್ನುವಂಥದ್ದು. ಸೊ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಬಂದು ಕವೇರ್ ಮದನಿ ಇರಾನ್ ಅವರಾಗಿರ್ತಾರೆ ಇವರು. ಸೊ 2026 ಸ್ಟಾಕ್ಹೋಮ್ ಜಲ ಪ್ರಶಸ್ತಿ ಒಂದು ಪ್ರಶಸ್ತಿಯನ್ನು ಯಾರು ಗೆದ್ಕೊಂಡಿದ್ದಾರೆ ಅಂತಂದರೆ, ಸೊ ಕವೇರ್ ಮದನಿ ಇರಾನ್ನವರು. ಸೊ ಇವರು ಈ ಪ್ರಶಸ್ತಿಯನ್ನು ಪಡ್ಕೊಂಡಿರೋರಾಗಿರ್ತಾರೆ. ಸೊ ಇದನ್ನು ಯುನೈಟೆಡ್ ನೇಷನ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಫಾರ್ ವಾಟರ್ ಎನ್ವೈರನ್ಮೆಂಟ್ ಆ್ಯಂಡ್ ಹೆಲ್ತ್ ಸಂಸ್ಥೆ ಇದರ ಒಂದು ನಿರ್ದೇಶಕರಾಗಿರ್ತಾರೆ. ಈ ಒಂದು ಸಂಸ್ಥೆಯ ಈ ಪ್ರಶಸ್ತಿಯನ್ನು ಕೊಡ್ತಾರಲ್ಲ, ಸೊ ಈ ಪ್ರಶಸ್ತಿಯ ಒಂದು ನಿರ್ದೇಶಕರಾಗಿರ್ತಾರೆ. ಸೊ ಈ ಪ್ರಶಸ್ತಿಯನ್ನು ನಾವು ಈ ಒಂದು ಜಲ ಸಂಪನ್ಮೂಲ ನಿರ್ವಹಣೆ ಮಾಡೋದಕ್ಕೆ, ಮತ್ತು ಜಲ ಆಡಳಿತ, ಮತ್ತು ಈ ಒಂದು ಅಂತಾರಾಷ್ಟ್ರೀಯ ನದಿ ಜಲ ವಿವಾದಗಳೇನಿರುತ್ತೆ ಅಲ್ಲ, ಅದಕ್ಕೆ ಪರಿಹಾರಗಳು ಕೊಡೋದಕ್ಕೆ ಹಾಗೂ ಸುಸ್ಥಿರ ಜಲ ನಿರ್ವಹಣೆಗೋಸ್ಕರ ಮಹತ್ವದ ಕೊಡುಗೆ ಯಾರು ನೀಡಿರ್ತಾರೆ, ಸೊ ಅವ್ರಿಗೆ ಈ ಪ್ರಶಸ್ತಿಯನ್ನು ಈ ಒಂದು ಸ್ಟಾಕ್ಹೋಮ್ ಜಲ ಪ್ರಶಸ್ತಿಯನ್ನು ನೀಡ್ತಾರೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು 2025 ಯಾರಿಗೆ ಕೊಟ್ಟಿದ್ದರು ಅಂತಂದರೆ ಈ ಪ್ರಶಸ್ತಿಯನ್ನು, ಸೊ ಅವ್ರ ಹೆಸರು ಬಂದು, ಸೊ ಆಸ್ಟ್ರೇಲಿಯಾವರಾಗಿರ್ತಾರೆ ಅವರು. ಆಸ್ಟ್ರೇಲಿಯಾ ಗುಟರ್ ಬೋನ್ಸ್ಲಿ ಅನ್ನೋವಂಥವ್ರಿಗೆ ಸೊ 2025 ಪ್ರಶಸ್ತಿಯನ್ನು ನೀಡಿರ್ತಾರೆ. ಸೊ ಸ್ಟಾಕ್ಹೋಮ್ ಬಗ್ಗೆ ಕ್ವಶನ್ ಬಂದಿರೋವಂಥದ್ದು ಕರೆಂಟ್ ಅಫೇರ್ಸ್ ಆಗಿರುತ್ತೆ ಇದು. ನೆಕ್ಸ್ಟ್ ಕ್ವಶನ್, ದಿಸ್ ಈಸ್ ಆಲ್ಸೋ ಕರೆಂಟ್ ಅಫೇರ್ಸ್ ಕ್ವಶನ್. ಪಟ್ಟಿ 2 IPL ಬಗ್ಗೆ ಕ್ವಶನ್ಸ್ ಬಂದಿರೋವಂಥದ್ದು. ನಾಯಕರು ಮತ್ತು ಅವರ ಹೆಸರುಗಳು. ಸೊ ಇದು ಮೇ 2026 ಸೊ ಇದು ಮೇಯಲ್ಲಿ ಬಂದಿರುವಂತಹ ಒಂದು ಕರೆಂಟ್ ಅಫೇರ್ಸ್ ತೆಗೆದಿದ್ದಾರೆ. ಎಕ್ಸಾಮ್ ಆಗಿರೋದು ಯಾವಾಗ? ಜುಲೈಯಲ್ಲಿ. ಎಷ್ಟಿಂದ ಇದು? ಓನ್ಲಿ
2 ಮಂತ್ಸ್ ಬ್ಯಾಕ್ ಕ್ವಶನ್ನ ಸೊ ತೆಗ್ದಾಕಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸು, ಮುಂಬೈ ಇಂಡಿಯನ್ಸು, ಪಂಜಾಬ್ ಕಿಂಗ್ಸು ಮತ್ತು ರಾಜಸ್ಥಾನ ರಾಯಲ್ಸು. ಸೊ ಅದಕ್ಕೆ ಯಾರ್ಯಾರು ನಾಯಕರಿದ್ದಾರೆ ಅನ್ನೋವಂಥದ್ದು ಸೊ ಇದರ ಒಂದು ಕ್ವಶನ್ ಆಗಿರುತ್ತೆ. ಇದಕ್ಕೆ ಆನ್ಸರ್ ನೋಡೋದಾದರೆ 4th ಒನ್ ಆಗಿರುತ್ತೆ. 4th ಒನ್ ಇದಕ್ಕೆ ಸರಿಯಾದ ಉತ್ತರ. ಡೆಲ್ಲಿ ಕ್ಯಾಪಿಟಲ್ಸ್ ಬಂದು ಇದಕ್ಕೆ ಆನ್ಸರು ಅಕ್ಷರ್ ಪಟೇಲ್ ಆಗಿರ್ತಾರೆ. ಸೊ ಮುಂಬೈ ಇಂಡಿಯನ್ಸು ಹಾರ್ದಿಕ್ ಪಾಂಡೆ, ದಿಸ್ ಒನ್ಸ್ ಅಗೇನ್ 1. ಆ್ಯಂಡ್ ಪಂಜಾಬ್ ಕಿಂಗ್ಸ್ ಬಂದು ಶ್ರೇಯಾಂಕ್ ಅಯ್ಯರ್, ಸೊ ದಿಸ್ ಇಸ್ 3rd. ರಾಜಸ್ಥಾನ್ ರಾಯಲ್ಸ್ ಬಂದು ಇದಕ್ಕೆ ರಿಯಾನ್ ಪರಾಗ್, ಸೊ ದಿಸ್ ಒನ್ 4th ಒನ್. ಇದಕ್ಕೆ ಆನ್ಸರ್ ಬಂದು 4ನೇದು ಕರೆಕ್ಟ್ ಇರೋವಂಥದ್ದು. ಆ್ಯಂಡ್ IPL ಬಗ್ಗೆ ಒಂದಷ್ಟು ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ತಿಳ್ಕೊಳ್ಳೋದಾದರೆ, ಸೊ ಆರ್ ಸಿ ಬಿ ಅಂತಂದರೆ ಈ ಸರಿ ಕಪ್ ಗೆದ್ದಿರೋವಂಥದ್ದು ಸಹ ಇವರೇನೆ 2ನೇ ಸತಿ ಸತತವಾಗಿ ಏನು ಕಪ್ ಗೆದ್ದಿದ್ದಾರೆ. RCB ಚಾಂಪಿಯನ್ ಆಗಿರೋವಂಥದ್ದು 2026ಅಲ್ಲಿ. ಸೊ ಬಿಫೋರ್ 2024 ಐ ಥಿಂಕ್ ಸೊ ವಿನ್ ಆಗಿದ್ದು. ಇದರಲ್ಲಿ ರನ್ನರ್ ಅಪ್ ಯಾರಾಗಿದ್ದರು, ಸೊ ಇದು ಕ್ವಶನ್ ಕೇಳಬಹುದು. ಒಂದು ನಿಮಿಷ. ಸೊ ದಿಸ್ ಒನ್ ಕರೆಕ್ಟ್. ಓಕೆ, ಸೊ ಇದರಲ್ಲಿ ಯಾರು ರನ್ನರ್ ಅಪ್ ಯಾರಾಗಿದ್ದರು ಅಂತಂದರೆ RCB ವಿರುದ್ಧ ಗುಜರಾತ್ನ ಟೈಟನ್ಸ್ ಆಗಿರ್ತಾರೆ. ಗುಜರಾತ್ ಟೈಟನ್ಸ್. ಆಮೇಲೆ ಆರೆಂಜ್ ಕ್ಯಾಪ್ ಯಾರಿಗೆ ಬಂದಿತ್ತು ಅಂತಂದರೆ ಆರೆಂಜ್ ಕ್ಯಾಪ್ ವೈಭವ್ ಸೂರ್ಯವಂಶಿಗೆ ಬಂದಿರೋವಂಥದ್ದು. ಸೊ ಇದು ಯಾಕೆ ಕೊಡ್ತಾರೆ ಅಂತಂದರೆ, ಅತಿ ಹೆಚ್ಚು ರನ್ ಯಾರು ಗಳಿಸ್ತಾರಲ್ಲ, ಅತಿ ಹೆಚ್ಚು ರನ್ನು ಸೊ ಅವರಿಗೆ ಕೊಡುವಂತಹ ಒಂದು ಪ್ರಶಸ್ತಿ ಯಾವುದು ಅಂತಂದರೆ ಆರೆಂಜ್ ಕ್ಯಾಪ್ ಆಗಿರುತ್ತೆ. ಆ್ಯಂಡ್ ಪರ್ಪಲ್ ಕ್ಯಾಪ್ ಬಂದು ಅತಿ ಹೆಚ್ಚು ವಿಕೆಟ್ ಯಾರು ಗಳಿಸಿರ್ತಾರಲ್ಲ ಅವ್ರಿಗೆ ಪರ್ಪಲ್ ಕ್ಯಾಪ್ ಬಂದಿರುತ್ತೆ. ಅವ್ರ ಹೆಸರು ಬಂದು ಕರ್ಗಿಸೋ ರಬಾಡ ಅನ್ನೋವಂಥವ್ರಿಗೆ ಸೊ ಇದು ಪರ್ಪಲ್ ಕ್ಯಾಪ್ ಆಗಿರುತ್ತೆ. ಪರ್ಪಲ್ ಕ್ಯಾಪ್ ಕರಿಜೋ ರಬಾಡ. ಆ್ಯಂಡ್ ಎಮರ್ಜೆನ್ಸಿ ಪ್ಲೇಯರ್ ಬಂದು ವೈಭವ್ ಸೂರ್ಯವಂಶಿ, ಸೊ ಇವರೇ ಆಗಿರ್ತಾರೆ. ವೈಭವ್ ಸೂರ್ಯವಂಶಿನೇ ಎಮರ್ಜೆನ್ಸಿ ಪ್ಲೇಯರು. ಮತ್ತು ಫೇರ್ ಆಫ್ ದಿ ಪ್ಲೇ ಪ್ರಶಸ್ತಿ ಪಂಜಾಬ್ ಕಿಂಗ್ಸ್ಗೆ ಹೋಗಿದೆ. ಫೈನಲ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಬಂದು ವಿರಾಟ್ ಕೊಹ್ಲಿ ಅವರಿಗೆ. ಗ್ರೀನ್ ಡಾಟ್ ಬಾಲ್ ಪ್ರಶಸ್ತಿ ಮೊಹಮ್ಮದ್ ಸಿರಾಜ್ ಅವರಿಗೆ ಹೋಗಿರೋವಂಥದ್ದು. ಸೊ ಇನ್ನು IPL 2026ನ ಯಾರು ಇದು ಮಾಡ್ತಾರೆ ಇನಿಷಿಯೇಟಿವ್ ಯಾರು ಅಂತಂದರೆ ಟಾಟಾ BCCI ಗ್ರೀನ್ ಡಾಟ್ ಬಾಲ್ ಇನಿಷಿಯೇಟಿವ್ ಇದರ ಆಧಾರಿತವಾಗಿರುವಂಥದ್ದು. ಸೊ ಇದನ್ನು ಟಾಟಾ ಅವರು ಇದನ್ನು ಹೋಸ್ಟ್ ಮಾಡ್ತಾ ಇರುವಂಥದ್ದು. ಸೊ ಇಷ್ಟು ಅದಕ್ಕೆ ಸಂಬಂಧಿಸಿದ ಹಾಗೆ ಒಂದಷ್ಟು ಮಾಹಿತಿ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಭಾರತ ಮತ್ತು ಇಟಲಿ ನಡುವೆ ಜಾರಿಗೆ ತರಲಾದ ಅನ್ವೇಷಣಾ ಉಪಕ್ರಮವಾದ ಇನೋವೇಟ್ ಇಂಡಿಯಾ ಕುರಿತಾದ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅನ್ನೋವಂಥದ್ದು. ಇನೋವೇಟ್ ಇಂಡಿಯಾ ಕುರಿತಾದ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅನ್ನೋವಂಥದ್ದು ಕ್ವಶನ್ ಆಗಿರುತ್ತೆ. ಸೊ ಫಸ್ಟ್ ಒಂದು ಇದು ಇಟಲಿಯಲ್ಲಿ ಸ್ಥಾಪಿತವಾಗಿರುವ ಇನೋವೇಟ್ ಹಬ್. ಸೆಕೆಂಡ್ ಒನ್, ಭಾರತ ಮತ್ತು ಇಟಲಿ ನಡುವೆ ಅನ್ವೇಷಣಾ ಪರಿಸರ ವ್ಯವಸ್ಥೆ ಸಹಕಾರವನ್ನು ಬಲಪಡಿಸುವ ಉದ್ದೇಶ ಹೊಂದಿದೆ. ಥರ್ಡ್ ಒನ್, ಇದು ಪ್ರಮುಖ ವಲಯಗಳಾದ ಫಿನ್ಟೆಕ್, ಹೆಲ್ತ್ ಕೇರ್, ಫಿನ್ಟೆಕ್ ಆ್ಯಂಡ್ ಲಾಜಿಸ್ಟಿಕ್, ಕ್ವಾಂಟಮ್ ಕಂಪ್ಯೂಟಿಂಗ್ ಇತ್ಯಾದಿಗಳನ್ನು ಕೇಂದ್ರೀಕರಿಸಿದೆ ಅನ್ನುವಂಥದ್ದು. ಸೊ ಈ ಒಂದು ಇನೋವೇಟ್ ಇಂಡಿಯಾ ಅನ್ನುವಂಥದ್ದು ಯಾವ ಹೇಳಿಕೆ ತಪ್ಪಾಗಿದೆ. ಸೊ ಇದನ್ನು ನಾವು ಯಾವತ್ತೂ ನೋಡ್ಕೋಬೇಕು. ತಪ್ಪಾಗಿದೆ ಅಂತ ಕೇಳಿದ್ದಾರಾ, ಇಲ್ಲ ಇದರಲ್ಲಿ ಯಾವ್ದು ಸರಿ ಅಂತ ಕೇಳಿದ್ದಾರಾ ಅಂತ ನೋಡ್ಕೋಬೇಕಾಗುತ್ತೆ. ಸೊ ಇದಕ್ಕೆ ಆನ್ಸರ್ ಬಂದು ಎ ಮಾತ್ರ ಆಗಿರುತ್ತೆ. ಯಾವ್ದು ತಪ್ಪಾಗಿದೆ ಅಂದರೆ ಇಟಲಿ ಸ್ಥಾಪಿತವಾದ ಇನೋವೇಟಿವ್ ಹಬ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಇಟಲಿ ಅಲ್ಲ, ನಮ್ಮ ಭಾರತದ್ದೇ ಅಂತ ಇಲ್ಲೇ ಮೆನ್ಷನ್ ಆಗಿದೆ, ಇನೋವೇಟ್ ಇಂಡಿಯಾ ಅನ್ನೋವಂಥದ್ದು. ಸೊ ಇದನ್ನೇ ಯಾಕೆ ಇಟಲಿಯಲ್ಲಿ ಹೋಗ್ಬಿಟ್ಟು ಸ್ಥಾಪನೆ ಮಾಡ್ತಾರೆ ಈ ಹಬ್ಬನ. ಸೊ ದಿಸ್ ಇಸ್ ಕಾಮನ್ ಸೆನ್ಸ್ ಬೇಸ್ ಕ್ವಶನ್. ಕಾಮನ್ ಸೆನ್ಸ್ ಯೂಸ್ ಮಾಡಿಕೊಂಡು ನಾವು ಇದನ್ನು ಎಲಿಮಿನೇಟ್ ಮಾಡ್ಬೋದು. ಎ ತಪ್ಪಾಗಿದೆ ಅಂತಂದರೆ ಇಟಲಿ ಕೊಟ್ಟಿದ್ದಾರೆ ಅಂದರೆ ಎ ತಪ್ಪಾಗಿದೆ ಅಂತಂದರೆ ಸೊ ಎ ಇಲ್ಲಿ ಯಾವುದ್ರಲ್ಲೂ ಇಲ್ಲ.
ಸೊ ಇದು ಮಾತ್ರ ಇದಕ್ಕೆ ಆನ್ಸರ್ ಆಗಿರುತ್ತೆ. ಭಾರತ ಇಟಲಿ ನಡುವೆ ಅನ್ವಿಷ್ಟ ಪರಿಸರ ವ್ಯವಸ್ಥೆ ಸಹಕಾರವನ್ನು ಬಲಪಡಿಸುವ ಉದ್ದೇಶ ಹೊಂದಿದೆ. ಸೊ ದಿಸ್ ಇಸ್ ಒನ್ ಕರೆಕ್ಟ್. ಇದು ಪ್ರಮುಖ ವಲಯಗಳಾದ ಹೆಲ್ತ್ ಕೇರು, ಸೆಮಿಕಂಡಕ್ಟರ್, ಲಾಜಿಸ್ಟಿಕ್ಕು, ಕ್ವಾಂಟಮ್ ಕಂಪ್ಯೂಟರ್ ಇತ್ಯಾದಿಗಳನ್ನು ಕೇಂದ್ರೀಕರಿಸಿರುವಂಥದ್ದು. ಸೊ ಇದನ್ನು ಸ್ಥಾಪನೆ ಮಾಡಿದ್ದು ಅಂತಂದರೆ ಮುಂಬೈ ಆಗಿರುತ್ತೆ. ಇನೋವೇಟ್ ಅಂತಂದರೆ ಇಂಡಿಯಾ, ಇಟಲಿ ಇನೋವೇಷನ್ ಇನಿಷಿಯೇಟಿವ್ಸ್ ಆಗಿರುತ್ತೆ. ಸೊ ಇದು ಸ್ಥಾಪನೆ ಆಗಿರುವಂಥದ್ದು ಇಂಡಿಯಾದಲ್ಲಿ. ಇದನ್ನು ಘೋಷಣೆ ಬಂದು ಮೇ 2020 ಭಾರತ ಇಟಲಿ ಜಂಟಿಯಾಗಿ ಇದನ್ನು ಪ್ರಾರಂಭ ಮಾಡಿರುವಂಥದ್ದು ಈ ಒಂದು ಇನೋವೇಷನ್ನ. ಸೊ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಕೆಳಗೆ ನೀಡಲಾಗಿರುವ ಮುಖ್ಯಮಂತ್ರಿಗಳು ಹೆಸರು ಮತ್ತು ಅವರು ಪ್ರತಿನಿಧಿಸಿದ ರಾಜ್ಯವನ್ನು ತಪ್ಪಾಗಿ ಹೊಂದಿಸಲಾಗಿರುವಂತಹ ಜೋಡಿಯನ್ನು ಗುರುತಿಸಿ ಅನ್ನುವಂಥದ್ದು. ತಪ್ಪಾಗಿರೋ ಯಾವ್ದು ರಾಜ್ಯದ ಮುಖ್ಯಮಂತ್ರಿ ತಪ್ಪಾಗಿದ್ದಾರೆ ಅನ್ನುವಂಥದ್ದನ್ನು ಗುರುತು ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು ಸೆಕೆಂಡ್ ಒನ್ ಆಗಿರುತ್ತೆ. ಡಿ ಮತ್ತು ಇ ತಪ್ಪಾಗಿರುವಂಥದ್ದು. ಡಿ ಆ್ಯಂಡ್ ಇ ತಪ್ಪಾಗಿರುವಂಥದ್ದು ಇವೆರಡು. ಸೊ ಶ್ರೀ ಹಿಮಂತ್ ಬಿಸ್ವಾ ಶರ್ಮಾ ಅಸ್ಸಾಂ ರೈಟ್ ಇದೆ. ಸತೀಶನ್ ಕೇರಳ ಆ್ಯಂಡ್ ಸುವೆಂದು ಅಧಿಕಾರಿ ಪಶ್ಚಿಮ ಬಂಗಾಳ. ಸೊ ಇವು ಇಷ್ಟೂ ಕರೆಕ್ಟ್ ಇರೋವಂಥದ್ದು. ಆ್ಯಂಡ್ ಬಿಹಾರ ಮತ್ತು ಛತ್ತೀಸ್ಗಢದ್ದು ತಪ್ಪಾಗಿರೋವಂಥದ್ದು. ಛತ್ತೀಸ್ಗಢದ್ದು ಯಾರಿದ್ದಾರೆ ಅಂತಂದರೆ ವಿಷ್ಣುವರ್ಧನ್. ಸೊ ಇದು ಆಪೋಸಿಟ್ ಕೊಟ್ಟಿದ್ದಾರೆ. ವಿಷ್ಣುವರ್ಧನ್ ಅಲ್ಲ, ವಿಷ್ಣು ದೇವ್ ಸಾಯಿ. ಆ್ಯಂಡ್ ಸಾಮ್ರಾಟ್ ಚೌಧರಿ ಬಂದು ಬಿಹಾರ. ಇವೆರಡು ಆಪೋಸಿಟ್ ಕೊಟ್ಟಿರೋ ಅಂಥದ್ದು. ಇನ್ನು ಅಸ್ಸಾಂ ಕರೆಕ್ಟ್ ಇರೋವಂಥದ್ದು ತಮಿಳ್ನಾಡು. ಸೊ ನಿಮಗೆ ಗೊತ್ತೇ ಇದೆ, ವಿಜಯ್ ಅವರು, ಜೋಸೆಫ್ ವಿಜಯ್ ಅವರು ಕರ್ನಾಟಕ ಇವಾಗ DK ಶಿವಕುಮಾರ್ ಆಗಿರುವಂಥದ್ದು. ಆ್ಯಂಡ್ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಪ್ರಮುಖ ಒಂದು ಹುದ್ದೆಗಳು ಯಾವುದು ಅಂದರೆ ಅಧ್ಯಕ್ಷರು ಯಾರಿರ್ತಾರೆ ಅಂತಂದರೆ ಗ್ರೇಟರ್ ಬೆಂಗಳೂರು ಅಭಿಯಾನದ್ದು. ಸೊ ಇದು ಬಜೆಟಲ್ಲಿ ಇದಾಗಿರುವಂಥದ್ದು. ಇದು ಆಲ್ರೆಡಿ ಕ್ವಶನ್ ಆಗಿದೆ, ಗ್ರೇಟರ್ ಬೆಂಗಳೂರು ಅಂದರೆ ಯಾರು ಅಂತ. ಸೊ ಅದರ ಅಧ್ಯಕ್ಷರು ಬಂದು ಮುಖ್ಯಮಂತ್ರಿಗಳಾಗಿರ್ತಾರೆ ಮತ್ತು ಉಪಾಧ್ಯಕ್ಷರು ಬಂದು ಬೆಂಗಳೂರು ಪ್ರಾಧಿಕಾರದ ಸಚಿವರಾದಂತಹ ಯಾರಿರ್ತಾರೆ ಅಂದರೆ ಪ್ರಸ್ತುತ ಇವಾಗ ಕೃಷ್ಣ ಬೈರೇಗೌಡರು ಇದ್ದಾರೆ. ಆ್ಯಂಡ್ ಆಯುಕ್ತರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಯುಕ್ತರಾಗಿರ್ತಾರೆ. ಸೊ ನೆಕ್ಸ್ಟ್ ಕ್ವಶನ್, ಹೇಳಿಕೆಗಳನ್ನು ಗಮನಿಸಿ. ಹೇಳಿಕೆ 1, 1398ರಲ್ಲಿ ಮಂಗೋಲರು ದಾಳಿಯ ತೈಮೂರನ ದೆಹಲಿಯ ಮೇಲೆ ದಾಳಿ ಮಾಡಿದನು. ಹೇಳಿಕೆ 2, ಈ ದಾಳಿ ತಾತ್ಕಾಲಿಕವಾಗಿ ತುಘಲಕ್ ಸಂತತಿ ಅವನತಿಗೆ ಕಾರಣವಾಯಿತು. ಈ ಮೇಲಿನ ಹೇಳಿಕೆಗಳು ಸರಿಯಾದದ್ದನ್ನು ಆಯ್ಕೆ ಮಾಡಿ ಅನ್ನುವಂಥದ್ದು ಕ್ವಶನ್ ಆಗಿರುತ್ತೆ. ಸೊ ಇದಕ್ಕೆ ಆನ್ಸರ್ ಬಂದು ಫಸ್ಟ್ ಒನ್, ಹೇಳಿಕೆ 1 ಮತ್ತು 2 ಸರಿಯಾಗಿದ್ದು ಹೇಳಿಕೆ 1 2 ಹೇಳಿಕೆ 1 ಸಮರ್ಥಿಸುತ್ತದೆ ಅನ್ನುವಂಥದ್ದು ಇದಕ್ಕೆ ಆನ್ಸರ್ ಆಗಿರುತ್ತೆ. ಇನ್ನು ತೈಮೂರ್ ದಾಳಿ ಯಾವಾಗ ಆಗಿದ್ದು ಅಂತಂದರೆ 1398ರಿಂದ 1399ರವರೆಗೆ ತೈಮೂರ್ ದಾಳಿ ಅನ್ನುವಂಥದ್ದಾಗುತ್ತೆ. ಮಧ್ಯ ಏಷ್ಯಾದಲ್ಲಿ ಆಗುವಂಥದ್ದು. ಸೊ ಇದಕ್ಕೆ ಸಂಬಂಧಿಸಿದಂತಹ ಒಂದಷ್ಟು ಮಾಹಿತಿ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಪಂಚಾಯಿತಿ ಬಗ್ಗೆ ಕ್ವಶನ್ ಬಂದಿದೆ. ಪಂಚಾಯತ್ ಅಭಿವೃದ್ಧಿ ಸೂಚ್ಯಂಕವನ್ನು ಮಾಪನ ಮಾಡಲು ಈ ಕೆಳಗಿನ ಯಾವ ಸೂಚಕವನ್ನು ಬಳಸಲಾಗುತ್ತದೆ ಅನ್ನುವಂಥದ್ದು ಕ್ವಶನ್ ಆಗಿರುತ್ತೆ. ಸೊ ಸೂಚಕಗಳು, ಇಂಡಿಕೇಟರ್ಸ್. ಸೊ ಇದಕ್ಕೆ ಆನ್ಸರ್ ಬಂದು ಫಸ್ಟ್ ಒನ್ ಆಗಿರುತ್ತೆ. ಹೇಳಿಕೆ A ಮತ್ತು C ಆ್ಯಂಡ್ D ಸರಿಯಾಗಿರೋವಂಥದ್ದು. A ಸರಿ ಇದೆ ಆ್ಯಂಡ್ C ಸರಿ ಇದೆ, D ಸರಿ ಇರುವಂಥದ್ದು. ಬಡತನ ಮುಕ್ತ ಪಂಚಾಯತ್ ಮತ್ತು ಜೀವನೋಪಾಯ ಉತ್ತೇಜನ ಪಂಚಾಯತ್ ಮತ್ತು ಸ್ವಾವಲಂಬಿ ಮೂಲಸೌಕರ್ಯವನ್ನು ಹೊಂದುವ ಪಂಚಾಯತ್, ಸಾಮಾಜಿಕವಾಗಿ ಸುರಕ್ಷಿತವಾಗಿರುವ ಗ್ರಾಮ ಪಂಚಾಯತ್ 3 ಸರಿ ಇರುವಂಥದ್ದು. B ತಪ್ಪಾಗಿರುವಂಥದ್ದು.
ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಸುಸ್ಥಿರತೆ ಹೊಂದಿರುವ ಪಂಚಾಯತ್. ಎಲ್ಲ ಗ್ರಾಮೀಣ ಅಭಿವೃದ್ಧಿಗಳು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಸುಸ್ಥಿರತೆ ಹೊಂದಿರುವಂಥದ್ದು ಚಾನ್ಸಸ್ ಕಡಿಮೆ ಇರುವಂಥದ್ದು. ಸೊ ಇದನ್ನು ಅಲ್ಲ, ಹಾಗಾಗಿ ಒಂದನೇದು ಕರೆಕ್ಟ್ ಇರುವಂಥದ್ದು. ಪಂಚಾಯಿತಿಗಳು ಇಲಾಖೆಗಳು ಪ್ರಕಾರ PDI ಪಂಚಾಯತ್ ಕಾರ್ಯಕ್ಷಮತೆ ಮೌಲ್ಯ ಮಾಡಲು 9 ಕ್ಷೇತ್ರಗಳನ್ನು ಹೊಂದಿರುತ್ತೆ. ಒಂದು ಬಡತನ ಮುಕ್ತ ಜೀವನೋಪಾಯ ಪಂಚಾಯತ್, ಮತ್ತು ಆರೋಗ್ಯಕರ ಪಂಚಾಯತ್. ಸೊ ಇದನ್ನು ನೆಕ್ಸ್ಟ್ ಏನು ಈ ಒಂದು VAO ಇದೆಯಲ್ಲ, ಸೊ ಇದರಲ್ಲಿ ಇದನ್ನು ಕೇಳಬಹುದು. ಯಾವ್ಯಾವ ಒಂದು 9 ಕ್ಷೇತ್ರಗಳನ್ನು ಹೊಂದಿದೆ ಮೌಲ್ಯಮಾಪನ ಮಾಡೋದಕ್ಕೋಸ್ಕರ, ಅದು ಸೂಚಕಗಳು 9 ಅನ್ನೋದನ್ನು. ಸೊ ಅದನ್ನು ಒಂದು ಶಾರ್ಟಲ್ಲಿ ನೋಡ್ಕೊಂಡು ಹೋಗ್ಬಿಡೋಣ ನಾವು. ಸೊ ಇಲ್ಲೇ ಆಗುತ್ತೆ, 1 ನಿಮಿಷ. ಸೊ ನೋಡೋಣ, ಅದು 9 ಯಾವ್ದ್ಯಾವುದು ಅಂದರೆ ಬಡತನ ಮುಕ್ತ ಮತ್ತು ಜೀವನೋಪಾಯ, ಆಮೇಲೆ ಎರಡನೇದು ಬಂದು ಆರೋಗ್ಯಕರ ಪಂಚಾಯಿತಿ. ಥರ್ಡ್ ಒನ್ ಮಕ್ಕಳ ಸ್ನೇಹಿ. ಫೋರ್ತ್ ಒನ್ ನೀರು, ಸಜ್ಜುಗೊಂಡಿರುವಂತಹ ಪಂಚಾಯಿತಿ. ಆ್ಯಂಡ್ ಸ್ವಚ್ಛತೆ ಮತ್ತು ಹಸಿರು ಪಂಚಾಯಿತಿ. ಸ್ವಾವಲಂಬಿ ಮೂಲಸೌಕರ್ಯ ಇರುವಂತಹ ಪಂಚಾಯಿತಿ. ಮೂಲಸೌಕರ್ಯ ಹೊಂದಿರುವ ಪಂಚಾಯಿತಿ. ದೆನ್ ಸಾಮಾಜಿಕ ಭದ್ರವಾದಂತಹ ಪಂಚಾಯಿತಿ. ಸುಶಾನ ಹೊಂದಿರುವಂತಹ ಪಂಚಾಯಿತಿ. ದೆನ್ ಮಹಿಳಾ ಸ್ನೇಹಿ ಪಂಚಾಯಿತಿ. ಇಷ್ಟು ಸೂಚಕಗಳು, 9 ಸೂಚಕಗಳನ್ನು ಹೊಂದಿರಬೇಕು ಅಂತ ಹೇಳಿ. ಸೊ ಇದನ್ನು ಹೊಂದಿರುವಂಥದ್ದಾಗಿರುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ VAOದಲ್ಲಿ ಸೊ ಇದರಲ್ಲಿ 4 ಕೊಟ್ಬಿಟ್ಟು ಎಲಿಮಿನೇಷನಲ್ಲಿ ಇದನ್ನು ಸಹ ಕೇಳೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ಅಧಿನಿಯಮ 1993 ಪ್ರಕಾರ 57ರಂತೆ ಗ್ರಾಮ ಪಂಚಾಯಿತಿಗಳಿಗೆ ವಿಶೇಷ ಸಭೆಯನ್ನು ಕರೆಯುವ ಗ್ರಾಮ ಪಂಚಾಯಿತಿ ಒಟ್ಟು ಸಂಖ್ಯೆಯಲ್ಲಿ ಈ ಕೆಳಗಿನ ಯಾವ ಸಂಖ್ಯೆ ಸದಸ್ಯರ ಕೋರಿದಾಗ ಒಂದು ದಿನ ವಿಶೇಷ ಸಭೆಯನ್ನು ಅಧ್ಯಕ್ಷರು ಕರೆಯಬಹುದು ಅನ್ನುವಂಥದ್ದು. ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯಿತಿ ಅಧಿನಿಯಮ 1993 ಪ್ರಕಾರ 52ರಂತೆ ಗ್ರಾಮ ಪಂಚಾಯಿತಿಗಳ ವಿಶೇಷ ಸಭೆಯನ್ನು ಕರೆಯುವಾಗ ಗ್ರಾಮ ಪಂಚಾಯಿತಿಯ ಒಟ್ಟು ಸಂಖ್ಯೆಯಲ್ಲಿ ಈ ಕೆಳಗಿನ ಯಾವ ಸಂಖ್ಯೆಯ ಸದಸ್ಯರು ಕೋರಿದಾಗ ಒಂದು ದಿನದ ವಿಶೇಷ ಒಂದು ಸಭೆಯ ಅಧ್ಯಕ್ಷರು ಕರೆಯಬಹುದು ಅನ್ನುವಂಥದ್ದು ಕ್ವಶನ್ ಆಗಿರುತ್ತೆ. ಸೊ ಇದಕ್ಕೆ ಆನ್ಸರ್ ಬಂದು 4th ಒನ್ ಆಗಿರುತ್ತೆ. ಒಟ್ಟು ಸದಸ್ಯರ ಪೈಕಿ 1/3 ಭಾಗಕ್ಕೆ ಕಡಿಮೆ ಇಲ್ಲದಷ್ಟು, ಅಂದರೆ ಒಂದು ದಿನಕ್ಕೆ ಇವಾಗ ಸಭೆ ಕರೆದಿರ್ತಾರೆ ಅಂತಂದರೆ, ಸೊ ಅದರಲ್ಲಿ ಒಂದು ವಿಶೇಷ ಸಭೆ ಕರೆದಿದ್ದಾಗ 1/3 ಸದಸ್ಯರು ಇರಲೇಬೇಕು, ಅದಕ್ಕಿಂತ ಕಡಿಮೆ ಇರೋಂಗಿಲ್ಲ ಈ ಸಭೆಯನ್ನು ಕರೆದಾಗ ಗ್ರಾಮ ಪಂಚಾಯಿತಿಯಲ್ಲಿ. ಸೊ ಇದು ಯಾವ ಒಂದು ಆ್ಯಕ್ಟ್ ಅಂಡರಲ್ಲಿ ಬರುತ್ತೆ ಅಂತಂದರೆ ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಪ್ರಕಾರ. ಸೊ ಇದನ್ನು ನಾವು ಹೇಳ್ಬೋದು. ನೆಕ್ಸ್ಟ್ ಕ್ವಶನ್, ಸೊ ಇದರ ವಿಸ್ತೃತ ರೂಪವನ್ನು ಕೇಳಿರೋವಂಥದ್ದು POST CORB ಅನ್ನುವಂಥದ್ದು. ಸೊ ಇದಕ್ಕೆ ಆನ್ಸರ್ ಒಂದು ಫಸ್ಟ್ ಒನ್ ಆಗಿರುತ್ತೆ. ಪ್ಲ್ಯಾನಿಂಗ್, ಆರ್ಗನೈಜೇಷನ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕೋಆರ್ಡಿನೇಟಿವ್ ಆ್ಯಂಡ್ ರಿಪೋರ್ಟಿಂಗ್, ಬಜೆಟಿಂಗ್ ಅನ್ನುವಂಥದ್ದು. ಸೊ ಇದೊಂದು ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಿಸಿರುವಂಥದ್ದು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ.
ಅಡ್ಮಿನಿಸ್ಟ್ರೇಷನ್ಗೆ ನಿರ್ವಹಣಾ ಕ್ಷೇತ್ರದ ಅತ್ಯಂತ ಪ್ರಮುಖವಾದ ಸಂಕ್ಷಿಪ್ತ ಪದವಾಗಿರುವಂತಹ ಒಬ್ಬ ಆಡಳಿತಗಾರನು ನಿರ್ವಹಿಸಬೇಕಾದಂತಹ ಒಂದು ಏಳು ಪ್ರಮುಖ ಕಾರ್ಯಗಳು ಇದು ಪ್ರತಿನಿಧಿಸುತ್ತೆ. ಸೊ ಇದನ್ನು 1937ನಲ್ಲಿ ಲೂಥರ್ ಗುಯಕ್ ಅನ್ನೋವಂಥವ್ರು ಸೊ ಇದನ್ನು ಹೇಳಿರುವಂಥದ್ದು. ನೋಟ್ ಆನ್ ದಿ ಥಿಯರಿ ಆಫ್ ಆರ್ಗನೈಜೇಷನ್ ಅನ್ನುವಂಥ ಲೇಖನದಲ್ಲಿ ಸೊ ಇದನ್ನು ಹೇಳಿದ್ದಾರೆ. ಸೊ ಏನು ವಿಸ್ತೃತ ರೂಪ ಒಂದು ಪ್ಲಾನಿಂಗು, ಆರ್ಗನೈಜೇಷನ್, ಸ್ಟಾಫಿಂಗು, ಡೈರೆಕ್ಟಿಂಗ್, ಕೋಆರ್ಡಿನೇಟಿವ್, ರಿಪೋರ್ಟಿಂಗ್ ಆ್ಯಂಡ್ ಬಜೆಟಿಂಗ್ ಅನ್ನುವಂಥದ್ದು. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳನ್ನು ಪರಿಶೀಲಿಸಿ. ಹೇಳಿಕೆ 1. ಭಾರತ ಸಂವಿಧಾನ 312ರ ಪ್ರಕಾರ ಭಾರತದ ಸಂಸತ್ತು ರಾಜ್ಯಸಭೆ ಮಂಡಿಸಿದ ಗೊತ್ತುವಳಿಯ ಆಧಾರದ ಮೇಲೆ ಹೊಸ ಅಖಿಲ ಭಾರತ ಸೇವೆಗಳನ್ನು ಸೃಜಿಸುವ ಅಧಿಕಾರವನ್ನು ಹೊಂದಿದೆ ಅನ್ನುವಂಥದ್ದು. ಹೇಳಿಕೆ 2. ಅಖಿಲ ಭಾರತ ಸೇವೆಗಳು 1951 ಪ್ರಕಾರ ಅಖಿಲ ಭಾರತ ಸೇವೆಗಳ ನೇಮಕಾತಿ ಸದಸ್ಯರ ಸೇವಾ ನೇಮಕಾತಿಗಳನ್ನು ರಚಿಸುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ನೀಡಲಾಗಿದೆ ಅನ್ನುವಂಥದ್ದು. ಸೊ ಇದಕ್ಕೆ ಆನ್ಸರ್ ಒಂದು ಸೆಕೆಂಡ್ ಒನ್ ಆಗಿರುತ್ತೆ. ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ತಪ್ಪಾಗಿರುವಂಥದ್ದು ಅಂತ ಹೇಳಿ ಇದರ ಬಗ್ಗೆ ಒಂದಷ್ಟು ನೋಡೋಣ. ಇದು ಏನದು ಈ ಫ್ರೀ ಕೋಚಿಂಗ್ ಎಕ್ಸಾಮಲ್ಲೂ ಇದು ಕ್ವಶನ್ ಆಗಿದೆ. ಹೇಳಿಕೆ ಯಾವುದು ಸರಿ ಯಾವುದು ತಪ್ಪು. ಸೊ ಈ ಒಂದು ಅಖಿಲ ಭಾರತ ಸೇವೆಗಳೇನಿದೆ ಇದಕ್ಕೆ ಸಂಬಂಧಿಸಿದಂಗೆ ಒಂದು ಕ್ವಶನ್ ಆಲ್ರೆಡಿ ಫ್ರೀ ಕೋಚಿಂಗ್ ಎಕ್ಸಾಮ್ ಮೊನ್ನೆ ಆಯ್ತಲ್ಲ HKದು, ಅದರಲ್ಲಿ ಕ್ವಶನ್ ಆಗಿದೆ. ನಾನು ಆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದೀನಿ, ಅದರಲ್ಲಿ ಕ್ವಶನ್ ಇದಾಗಿದೆ. ಸೊ ಇದು ಆದಮೇಲೆ ಅದಾಗಿರುವಂಥದ್ದು. ಭಾರತ ಸಂವಿಧಾನ ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಆಲ್ಮೋಸ್ಟ್ ಸಂಸತ್ತಲ್ಲಿ ರಾಜ್ಯಸಭೆ ಲೋಕಸಭೆ ಅಂತಿದೆ ಅಲ್ಲ, ಲೋಕಸಭೆಗೆ ಅತಿ ಹೆಚ್ಚು ಅಧಿಕಾರವನ್ನು ಕೊಟ್ಟಿರುವಂಥದ್ದು. ಬಟ್ ಕೆಲವೊಂದಷ್ಟು ರಾಜ್ಯಸಭೆಗೂ ಅಧಿಕಾರವನ್ನು ನೀಡಿದ್ದಾರೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ವಶನ್ಸ್ ಕೇಳುವಂಥದ್ದು ಯಾವಾಗ ಯಾವುದೇ ಗೊತ್ತಾ? ಅಖಿಲ ಭಾರತ ಭಾರತದ ಸೇವೆಗಳನ್ನು ಸೃಷ್ಟಿಸೋದಕ್ಕೆ ಇದು 312ನೇ ವಿಧಿ ಪ್ರಕಾರ. ಆಮೇಲೆ ರಾಜ್ಯಪಟ್ಟಿ ವಿಷಯಗಳ ಮೇಲೆ ಕಾನೂನು ಮಾಡುವ ಅಧಿಕಾರ. ರಾಜ್ಯಪಟ್ಟಿ ಏನು ಬರುತ್ತೆ? ರಾಜ್ಯಪಟ್ಟಿ, ಕೇಂದ್ರ ಪಟ್ಟಿ, ಸಮವರ್ತಿ ಪಟ್ಟಿ ಅಂತಿದೆಯಲ್ಲ, ಅದರಲ್ಲಿ ರಾಜ್ಯಪಟ್ಟಿಯ ವಿಷಯ ಮೇಲೆ ಕಾನೂನು ಮಾಡುವ ಅಧಿಕಾರ. ಸೊ 249ನೇ ವಿಧಿ. ಆಮೇಲೆ ತುರ್ತು ಪರಿಸ್ಥಿತಿ ಅನುಮೋದನೆಗೆ ಸಂಬಂಧಿಸಿದ ಹಾಗೆ ಇವರಿಗೆ ಅಧಿಕಾರ ಇರುತ್ತೆ. ಪರಿಸ್ಥಿತಿ ಅನುಮೋದನೆ ವಿಧಿ 352. ಆಮೇಲೆ ಉಪರಾಷ್ಟ್ರಪತಿಯನ್ನು ತೆಗೆದುಹಾಕುವ ನಿರ್ಣಯದಲ್ಲಿ ಕೇವಲ ರಾಜ್ಯಸಭೆ ಮಾತ್ರ ಮಂಡಿಸಬಹುದು. ಉಪರಾಷ್ಟ್ರಪತಿನ ನಾವು ತೆಗಿಬೇಕು ಅಂತಂದರೆ ನಾವು ಲೋಕಸಭೆಯಲ್ಲಿ ಮಂಡಿಸೋದಕ್ಕಾಗೋದಿಲ್ಲ. ಬಿಲ್ನ ನಾವು ನಿರ್ಣಯ ತಗೋಬೇಕಂತಂದರೆ ರಾಜ್ಯಸಭೆಯಲ್ಲಿ ಮಾತ್ರ ಮಂಡನೆ ಮಾಡೋಕ್ಕಾಗೋದು. ರಾಜ್ಯಸಭೆಯಲ್ಲಿ ಮಾತ್ರ ಮಂಡನೆ ಮಾಡೋಕ್ಕಾಗೋದು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಉಪರಾಷ್ಟ್ರಪತಿನ ನಾವು ತೆಗೆದಾಕಬೇಕು ಅಂತಂದರೆ ರಾಜ್ಯಸಭೆಯಲ್ಲಿ ಮಾತ್ರ ಮಂಡಿಸಬೇಕು. ಏನು ರಾಷ್ಟ್ರಪತಿಯವರನ್ನು ಲೋಕಸಭೆಯಲ್ಲಿ ಮಂಡನೆ ಮಾಡ್ತಾರಲ್ಲ, ಇದು ರಾಜ್ಯಸಭೆಯಲ್ಲಿ ಮಾತ್ರ ಮಂಡನೆ ಮಾಡಬೇಕಾಗುತ್ತೆ. 14 ಡೇಸ್ಗಿಂತ ಮುಂಚಿತವಾಗಿ ಉಪರಾಷ್ಟ್ರಪತಿಗೆ ಲಿಖಿತವಾಗಿ ನೋಟಿಸ್ ಕೊಡಬೇಕಾಗುತ್ತೆ. ಮತ್ತು ರಾಜ್ಯಸಭೆಯಲ್ಲಿ ನಿರ್ಣಯವು ರಾಜ್ಯಸಭೆಯಲ್ಲಿ ಪರಿಣಾಮಕಾರಿ ಬಹುಮತ ಎಫೆಕ್ಟಿವ್ ಮೆಜಾರಿಟಿ ಬಂದರೆ ಮಾತ್ರ ನಾವು ನೆಕ್ಸ್ಟ್ ಲೋಕಸಭೆ ಕಳಿಸ್ತೀರಿ. ಲೋಕಸಭೆ ರಾಜ್ಯಸಭೆಯಲ್ಲಿ ಅಂಗೀಕಾರವಾದ ನಂತರ ನಿರ್ಣಯವನ್ನು ಲೋಕಸಭೆ ಸಹ ಒಪ್ಪಲೇಬೇಕಿದನ್ನು. ಸೊ ಇದಕ್ಕೆ ರಾಜ್ಯಸಭೆಯಲ್ಲಿ ಬಂದು ದಿಸ್ ಈಸ್ ಎಫೆಕ್ಟಿವ್ ಅಂದರೆ ತುಂಬ ಬಹುಮತ ಬೇಕು, ಅಂದರೆ ಪರಿಣಾಮಕಾರಿ ಬಹುಮತ ಬೇಕು. ಬಟ್ ಇಲ್ಲಿಂದ ಬಿಲ್ಲು ಪಾಸಾಗಿ ಲೋಕಸಭೆಗೆ ಹೋಗುತ್ತಲ್ಲ, ಅಲ್ಲಿ ಸಾಮಾನ್ಯ ಸಿಂಪಲ್ ಮೆಜಾರಿಟಿ, ಸಾಮಾನ್ಯ ಬಹುಮತ ಸಾಕು. ಸೊ ರಾಜ್ಯಸಭೆಗೆ ಇರುವಂತಹ 4 ಮೇಜರ್ ಅಧಿಕಾರಗಳು ಇದಾಗಿರುತ್ತೆ. ಇದ್ರ ಮೇಲೆ ಅಂತೂ ತುಂಬ ಸರಿ ಕ್ವಶನ್ಸ್ ಬಂದಿದೆ. ಆಲ್ರೆಡಿ 3-4 ಕ್ವಶನ್ ಪೇಪರಲ್ಲಿ ನಾನು ನೋಡಿದ್ದೀನಿ ಇದನ್ನು, ಅಖಿಲ ಭಾರತ ಸೇವೆಗಳು ಸಂಬಂಧಿಸಿದ ಹಾಗೆ. ಸೊ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವಾಗ ನಿಮಗೆ ಗೊತ್ತಾಗಿರುತ್ತೆ, ಭಾರತ ಸಂವಿಧಾನದ ಪ್ರಕಾರ 312ನೇ ವಿಧಿ ಪ್ರಕಾರ ಭಾರತದ ಸಂಸತ್ತು ರಾಜ್ಯಸಭೆಯಲ್ಲಿ ಮಂಡಿಸುವ ಗೊತ್ತುವಳಿಯ ಆಧಾರದ ಮೇಲೆ ಅಖಿಲ ಭಾರತ ಸೇವೆಗಳನ್ನು ಅಂದರೆ IPS, IAS, IFS
ಏನಿರುತ್ತೆ ಅದನ್ನು ಸುಜನಗೊಳಿಸುವ ಅಧಿಕಾರವನ್ನು ರಾಜ್ಯಸಭೆ ಕೊಟ್ಟಿರ್ತಾರೆ. ಇದಕ್ಕೆ ರಾಜ್ಯಗಳಿಗೆ ಯಾವುದೇ ರೀತಿಯಾದ ಅಧಿಕಾರ ಇರೋದಿಲ್ಲ, ಸಂಸತ್ತಿಗೆ ಮಾತ್ರ ಅಧಿಕಾರ ಇರುತ್ತೆ. ಅದರಲ್ಲಿ ಎಕ್ಸ್ಪೆಷಲಿ ರಾಜ್ಯಸಭೆಗೆ ಅಧಿಕಾರ ಇರುತ್ತೆ. ಸೊ ಹಾಗಾಗಿ ಎರಡನೇ ಹೇಳಿಕೆ ತಪ್ಪಾಗಿರುವಂಥದ್ದು, ಒಂದನೇ ಸರಿ ಇದೆ. ನೆಕ್ಸ್ಟ್ ಕ್ವಶನ್, ಶೂನ್ಯ ವೇಳೆಗೆ ಸಂಬಂಧಿಸಿದ ಹಾಗೆ ಈ ಕೆಳಗಿನ ಹೇಳಿಕೆಗಳು ಯಾವ ಹೇಳಿಕೆ ಸರಿಯಾಗಿದೆ ಅನ್ನುವಂಥದ್ದು ಶೂನ್ಯ ವೇಳೆ. ದಿಸ್ ಇಸ್ ಆಲ್ಸೋ ಕಾನ್ಸ್ಟಿಟ್ಯೂಷನ್ ಕ್ವಶನ್. ಶೂನ್ಯ ವೇಳೆಗೆ ಸಂಬಂಧಿಸಿದ ಹಾಗೆ ಹೇಳಿಕೆಗಳನ್ನು ಪರಿಗಣಿಸಿ ಅನ್ನುವಂಥದ್ದಾಗಿರುತ್ತೆ. ಶೂನ್ಯ ವೇಳೆಯು ಸಂಸತ್ತಿನ ಕಾರ್ಯವಿಧಾನದ ನಿಯಮಗಳಲ್ಲಿ ಉಲ್ಲೇಖಿಸಲಾಗಿದೆ. ಎರಡನೇದು, ಇದು ತುರ್ತು ಸಾರ್ವಜನಿಕ ಪ್ರಾಮುಖ್ಯತೆ ವಿಷಯಗಳ ಪ್ರಸ್ತಾಪಿಸಲು ಸದಸ್ಯರಿಗೆ ಲಭ್ಯವಿರುವಂತಹ ಅನೌಪಚಾರಿಕ ಸಾಧನವಾಗಿದೆ. ಆಪ್ಷನ್ 3, ಪ್ರತಿ ಸಂಸತ್ತಿನ ಅಧಿವೇಶನ ಮೊದಲ ಗಂಟೆಯನ್ನು ಇದಕ್ಕಾಗಿ ನಿಗದಿಪಡಿಸಲಾಗಿದೆ. ಇದು ಸಂಸದೀಯ ಕಾರ್ಯವಿಧಾನ ಕ್ಷೇತ್ರಗಳಲ್ಲಿ ಭಾರತೀಯ ಹೊಸ ಕಲ್ಪನೆಯಾಗಿದ್ದು 1962ರಿಂದ ಅಸ್ತಿತ್ವದಲ್ಲಿದೆ ಅನ್ನುವಂಥದ್ದು. ಸೊ ಇದು ಶೂನ್ಯ ವೇಳೆಗೆ ಸಂಬಂಧಿಸಿರುವಂಥದ್ದಾಗಿರುತ್ತೆ. ಸೊ ಇದರಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋವಂಥದ್ದು ಕ್ವಶನ್ ಕೇಳಿದ್ದಾರೆ. ಸೊ ಇದಕ್ಕೆ ಬಂದು ಆನ್ಸರ್ ಯಾವ್ದು ಸರಿ ಇದೆ ಅಂತಂದರೆ ಎರಡನೇ ಸರಿ ಇರುವಂಥದ್ದು. ಎರಡನೇದು ಮತ್ತು ನಾಲ್ಕನೇದು ಸರಿ ಇದೆ. ಇದು ತುರ್ತು ಸಾರ್ವಜನಿಕ ಪ್ರಾಮುಖ್ಯತೆ ವಿಷಯಗಳ ಪ್ರಸ್ತಾಪಿಸಲು ಸದಸ್ಯರಿಗೆ ಲಭ್ಯವಿರುವ ಅನೌಪಚಾರಿಕ ಸಾಧನವಾಗಿದೆ. ಇದು ಸಂಸದೀಯ ಕಾರ್ಯವಿಧಾನಗಳ ಕ್ಷೇತ್ರದಲ್ಲಿ ಭಾರತೀಯರ ಹೊಸ ಕಲ್ಪನೆಯಾಗಿದ್ದು 1962ರಿಂದ ಅಸ್ತಿತ್ವಕ್ಕೆ ಬಂದಿರುವಂಥದ್ದು. ಸೊ ಇದರಲ್ಲಿ ಏನು ಸಂಸತ್ತಿನಲ್ಲಿ ಶೂನ್ಯ ವೇಳೆ ಮತ್ತು ಪ್ರಶ್ನಾವಧಿ ಅವಧಿ, ಕ್ವಶನ್ ಅವರ್ ಈ ಥರ ಎಲ್ಲ ಇರುತ್ತೆ. ಶೂನ್ಯ ಅವಧಿ ಅಂತಂದರೆ ಸಂಸತ್ತಿನ ಕಾರ್ಯವಿಧಾನದಲ್ಲಿ ನಿಯಮಗಳಲ್ಲಿ ಎಲ್ಲವೂ ಉಲ್ಲೇಖಿಸಲ್ಪಟ್ಟಿಲ್ಲ. ಇದು ಸಂಸದೀಯ ಒಂದು ಸಂಪ್ರದಾಯ ಆಗಿರುವಂಥದ್ದು. ಸಂಸತ್ತಿನ ಅಧಿವೇಶನದಲ್ಲಿ ಮೊದಲ ಗಂಟೆಯನ್ನು ನಾವು ಪ್ರಶ್ನೋತ್ತರ ಅವಧಿ ಅಂತ ಕರಿತೀವಿ. ಸೆಷನ್ ಸ್ಟಾರ್ಟ್ ಆಗಿ ಫಸ್ಟ್ 1 ಅವರ್ ಏನಿದೆ, ಸೊ ಅದನ್ನು ನಾವು ಪ್ರಶ್ನೋತ್ತರ ಅವಧಿ ಅಂತ ಕರಿತೀವಿ. ಅವಧಿ ಸೊ ಅವಧಿ ಅಂತ ನಿಗದಿಪಡಿಸಲಾಗಿದ್ದು ಶೂನ್ಯ ವೇಳೆ ಸಾಮಾನ್ಯವಾಗಿ ಪ್ರಶ್ನೋತ್ತರ ಅವಧಿಯ ನಂತರ ಪ್ರಾರಂಭವಾಗುತ್ತೆ. ಆದ್ದರಿಂದ ಇದನ್ನು ನಾವು ಶೂನ್ಯ ಅವಧಿ ಅಂತ ಕರಿತೀವಿ. ಸೊ ಇದರಲ್ಲಿ ಪ್ರಶ್ನೋತ್ತರ ಅವಧಿಯಲ್ಲಿ ನಾವು ಮೊದಲ ಫಸ್ಟ್ ಸೆಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಫಸ್ಟ್ ಇದನ್ನು 1 ಅವರ್ ಇರುತ್ತಲ್ಲ ಅದನ್ನು ನಾವು ಕರಿತೀವಿ. ಆ್ಯಂಡ್ ಶೂನ್ಯ ಅವಧಿ ಅಂತಂದರೆ ಪ್ರಶ್ನೋತ್ತರ ಅವಧಿ ಆದ ಮೇಲೆ ಬರುವಂಥದ್ದು ಶೂನ್ಯ ಅವಧಿ. ಅಂದರೆ ಮಧ್ಯಾಹ್ನ 12 ಗಂಟೆಗೆ ಏನು ಒಂದು ಬ್ರೇಕ್ ಸಿಗುತ್ತಲ್ಲ ಆವಾಗ ಈ ಶೂನ್ಯ ಅವಧಿ ಸ್ಟಾರ್ಟ್ ಆಗುವಂಥದ್ದು. ಸೊ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಹೇಳಿಕೆಗಳು ತಪ್ಪಾಗಿರುವುದನ್ನು ಯಾವುದಿದೆ ಅನ್ನುವಂಥದ್ದನ್ನು ಗುರುತಿಸಿ ಅನ್ನೋದನ್ನು ಕೇಳಿದ್ದಾರೆ. ಯಾವ ಹೇಳಿಕೆ ತಪ್ಪಾಗಿದೆ? ಭಾರತದ ರಾಷ್ಟ್ರಪತಿಯವರು ಅಸಮರ್ಥತೆ ಮತ್ತು ಸ್ವಾವಲಂಬಿತ ದುರ್ನಡತೆಯ ಆಧಾರದ ಮೇಲೆ ಪದಚ್ಯುತಿಗೊಳಿಸಲಾಗುತ್ತದೆ. ನೆಕ್ಸ್ಟ್, ಭಾರತದ ರಾಷ್ಟ್ರಪತಿಯವರನ್ನು ಸಂವಿಧಾನದ ಉಲ್ಲಂಘನೆ ಆಧಾರದ ಮೇಲೆ ಪದಚ್ಯುತಿಗೊಳಿಸಲಾಗುತ್ತದೆ. ಸಂವಿಧಾನದ 61ನೇ ವಿಧಿಯ ಅಡಿಯಲ್ಲಿ ಭಾರತದ ಒಬ್ಬ ರಾಷ್ಟ್ರಪತಿಯನ್ನು ಪದಚ್ಯುತಿಗೊಳಿಸುವ ವಿಧಾನದ ಬಗ್ಗೆ ತಿಳಿಸಲಾಗಿದೆ ಅನ್ನುವಂಥದ್ದು. ಸೊ ಇದು ರಾಷ್ಟ್ರಪತಿ ಪದಚ್ಯುತಿಗೆ ಸಂಬಂಧಿಸಿರುವಂತಹ ಒಂದು ಕ್ವಶನ್ ಆಗಿರುತ್ತೆ. ಸೊ ಇದಕ್ಕೆ ಎ ಮಾತ್ರ ತಪ್ಪಾಗಿರುವಂಥದ್ದು. ಸೊ ಎ ತಪ್ಪಾಗಿರುತ್ತೆ. ಭಾರತದ ರಾಷ್ಟ್ರಪತಿಯವರನ್ನು ಅಸಮರ್ಥತೆ ಅಥವಾ ಸಾಬೀತಾದ ದುರ್ನಡತೆ ಆಧಾರದ ಮೇಲೆ ಪದಚ್ಯುತಿಗೊಳಿಸಲಾಗುತ್ತದೆ. ಸೊ ಇದಕ್ಕೆ ಎ ಮಾತ್ರ ತಪ್ಪಾಗಿರುವಂಥದ್ದು ಯಾವುದು ಅಂತ ಕೇಳಿದ್ದಾರೆ. ಭಾರತ ರಾಷ್ಟ್ರಪತಿಯವರು ಅಸಮರ್ಥತೆ ಅಥವಾ ಸಾಬೀತಾದ ದುರ್ನಡತೆ ಆಧಾರದ ಮೇಲೆ ಪದಚ್ಯುತಿಗೊಳಿಸಲಾಗುವುದಿಲ್ಲ. ಇಂತಹ ಆಧಾರಗಳು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ್ಯಾಯಾಧೀಶರು ಪದಚ್ಯುತಿಗೊಳಿಸಲು ಬಳಸಲಾಗುತ್ತದೆ. ಸೊ ಈ ಒಂದು ಏನಿದೆ ಅಲ್ಲ ಇದನ್ನು ನಾವು ಈ ಒಂದು ಪಾಯಿಂಟನ್ನು ನಾವು ಪದಚ್ಯುತಿಗೊಳಿಸೋದಕ್ಕೆ ಬರೋದಿಲ್ಲ. ಇಂತಹ ಏನು ಆಧಾರಗಳಿರ್ತಾವಲ್ಲ ಇವು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳ ನ್ಯಾಯಾಧೀಶರ ಪದಚ್ಯುತಿಗೊಳಿಸೋದಕ್ಕೆ ಬಳಸಲಾಗುವಂಥದ್ದು. ಈ ಒಂದು ಏನು ದುರ್ನಡತೆ ಮತ್ತು ಅಸಮರ್ಥತೆ ಏನಿರುತ್ತಲ್ಲ ಇದನ್ನು ಈ ಪಾಯಿಂಟನ್ನು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನ್ಯಾಯಾಧೀಶರಿಗೆ ಇದನ್ನು ಮಾಡ್ತಾರೆ. ಬಟ್ ರಾಷ್ಟ್ರಪತಿಗೆ ಇದು ಅನ್ವಯವಾಗೋದಿಲ್ಲ. ಇನ್ನು ರಾಷ್ಟ್ರಪತಿ ಮಹಾಭಿಯೋಗದ ಬಗ್ಗೆ ನೋಡೋದಾದರೆ 61 ಸಂವಿಧಾನದ 61ನೇ ವಿಧಿಯ ಪ್ರಕಾರ ನಾವು ಅವರನ್ನ ಪದಚ್ಯುತಿಗೊಳಿಸೋದಕ್ಕೆ ಇರುವಂತಹ ವಿಧಿಯಾಗಿರುತ್ತೆ. ಸಂವಿಧಾನದ ಉಲ್ಲಂಘನೆ ಎಂಬ ಒಂದೇ ಒಂದು ಆಧಾರದ ಮೇಲೆ ನಾವು ಪದಚ್ಯುತಿಯನ್ನು ಗೊಳಿಸಬಹುದು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸಂವಿಧಾನದ ಉಲ್ಲಂಘನೆಯ ಆಧಾರದ ಮೇಲೆ ಮಾತ್ರ ಅದು ಒಂದೇ ಕಾರಣಕ್ಕೆ ಮಾತ್ರ ನಾವು
ಅವರನ್ನು ಪದಚ್ಯುತಿಗೊಳಿಸಬಹುದು. ಸೊ ಇದು ಅರೆ ನ್ಯಾಯಾಂಗ ಪ್ರಕ್ರಿಯೆ ಆಗಿರುತ್ತೆ. ಮಹಾಭಿಯೋಗ ಒಂದು ಪ್ರಕ್ರಿಯೆ ಸಂಸತ್ತಿನ ಯಾವುದೇ ಸದನದಲ್ಲಿ ಪ್ರಾರಂಭವಾಗಬಹುದು. ಸಂಸತ್ತಿನ ಎರಡೂ ಸದನಗಳು ಅಂದರೆ ಲೋಕಸಭೆ, ರಾಜ್ಯಸಭೆ ಎಲ್ಲ ಸದಸ್ಯರು, ಆಯ್ಕೆಯಾದವರು, ನಾಮನಿರ್ದೇಶನ ಆಗಿರೋರು ಸಹ ಭಾಗವಹಿಸುವುದು. ಸೊ ಇದು ಕ್ವಶನ್ ಕೇಳಿದರು. ಇನ್ನು ರಾಷ್ಟ್ರಪತಿಯವರ ಒಂದು ಯಾವುದರಲ್ಲಿ ಕೇಳಿದರು, ಐ ಥಿಂಕ್ ಇದಕ್ಕೂ ಮುಂಚೆ VO ಎಕ್ಸಾಮ್ ಏನಾಗಿತ್ತಲ್ಲ ಅದರಲ್ಲಿ ಕೇಳಿದರು ಅನಿಸುತ್ತೆ. ರಾಷ್ಟ್ರಪತಿಯವರ ಮಹಾಭಿಯೋಗ ಅದರಲ್ಲಿ ಏನು ನಾಮನಿರ್ದೇಶನ ಸದಸ್ಯರು ಭಾಗವಹಿಸಬಹುದಾ ಇಲ್ಲ ಓನ್ಲಿ ಏನು ಎಲೆಕ್ಟೆಡ್ ಮೆಂಬರ್ಸ್ ಮಾತ್ರನಾ ಅಂತ ಏನು ಕ್ವಶನ್ ಕೇಳಿದರು ಅನಿಸುತ್ತೆ ಐ ಥಿಂಕ್. ಸೊ ಇದರಲ್ಲಿ ಸಂಸತ್ತಿನ ಎರಡೂ ಸದನಗಳು ಅಂದರೆ ರಾಜ್ಯ ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರು ಎಲ್ಲ ಸದಸ್ಯರು, ಆಯ್ಕೆಯಾದವರು ಮತ್ತು ನಾಮನಿರ್ದೇಶನ ಆದವರು ಭಾಗವಹಿಸಬಹುದು. ಬಹುಮತ ನಿರ್ಣಯವನ್ನು ಪ್ರತಿ ಸದನದಲ್ಲೂ ಒಟ್ಟು ಸದಸ್ಯರ ಬಲ ಕನಿಷ್ಠ 2/3 ಏನಿರುತ್ತಲ್ಲ ಆ ಮೆಜಾರಿಟಿಯ ಬಹುಮತವನ್ನು ನಾವು ಅಂಗೀಕರಿಸಲಾಗುತ್ತೆ. 2/3. ಸೊ ಇದನ್ನು ನಾವು ಕನಿಷ್ಠ 2/3 ಬರಲೇಬೇಕು. ಸಂವಿಧಾನದ ಉಲ್ಲಂಘನೆ ಮಾತ್ರ ಕನ್ಸಿಡರ್ ಮಾಡ್ತಾರೆ. ದಿಸ್ ಇಸ್ ಒನ್ ಇದೇನಿದೆ ಅಸಮರ್ಥತೆ, ದುರ್ನಡತೆ ಇವೆಲ್ಲನೂ ಇದು ಸುಪ್ರೀಂ ಕೋರ್ಟ್, ಹೈಕೋರ್ಟ್ ನ್ಯಾಯಾಧೀಶರಿಗೆ ಮಾತ್ರ ಇದನ್ನು ಇದು ಮಾಡ್ತಾರೆ. ಏನು ಹೈಕೋರ್ಟ್ಗೆ ಮಾತ್ರ ಇದು ಇದಾಗುವಂಥದ್ದು. ಸೊ ವೆರಿ ಇಂಪಾರ್ಟೆಂಟ್. ರಾಷ್ಟ್ರಪತಿಯವರ ಪದಚ್ಯುತಿ ಇಂಪಾರ್ಟೆಂಟು, ರಾಷ್ಟ್ರಪತಿ ನೇಮಕಾತಿ ಇಂಪಾರ್ಟೆಂಟು. ರಾಷ್ಟ್ರಪತಿ ಚುನಾವಣೆಯಿಂದ ನೇಮಕ ಆಗೋದಿಲ್ಲ, ಇಂಡೈರೆಕ್ಟ್ ಏನು ಅವರು ಆಯ್ಕೆ ಆಗುವಂಥದ್ದು. ಎಲೆಕ್ಟೆಡ್ ಆಗಿರುವಂತಹ ಚುನಾಯಿತ ಒಬ್ಬರು ಏನಿರ್ತಾರೆ ರಾಜ್ಯಸಭೆ ಲೋಕಸಭೆಯವರು ಆಗಿರ್ತಾರೆ, ಮತ್ತು ರಾಜ್ಯಗಳಲ್ಲಿ ಯಾರು ಚುನಾಯಿತ ವಿಧಾನಸಭೆಯವರು ಇರ್ತಾರೆ ಅವರು ಇರ್ತಾರೆ. ದೆನ್ ಅದಾದಮೇಲೆ ಯಾವ ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ವಿಧಾನಸಭೆ ಇರುತ್ತಲ್ಲ ಸೊ ಅವರ ಒಂದು ಎಲೆಕ್ಟೆಡ್ ಮೆಂಬರ್ಸು ಇದಕ್ಕೆ ಏನೋ ಆಯ್ಕೆ ಇದರಲ್ಲಿ ಪ್ರೊಸೀಜರಲ್ಲಿ ಭಾಗವಹಿಸ್ತಾರೆ ರಾಷ್ಟ್ರಪತಿಯವರಲ್ಲಿ. ಸೊ ಇದೇ ಕ್ವಶನ್ ಕೇಳಿದ್ದು. ನೆಕ್ಸ್ಟ್ ಕ್ವಶನ್, ನಿಮಗೆ ವಿಡಿಯೋ ಇದು ಮೇ ಬಿ ಸ್ವಲ್ಪ ಲೆಂತ್ ಅನಿಸ್ಬೋದು, ಬಟ್ ನೆಕ್ಸ್ಟ್ ಏನು ಎಕ್ಸಾಮ್ ಇದೆ ಅಲ್ಲ, ಸೊ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಈ ಒಂದು ಪಾಯಿಂಟಿಂದನೇ ನೆಕ್ಸ್ಟ್ ಎಕ್ಸಾಮ್ಗೆ ನೀವು ಆನ್ಸರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ದಟ್ಸ್ ವೈ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಸಂಸತ್ತಿನ ಅಧಿವೇಶನದಲ್ಲಿ ಆದಂತಹ ಭಾರತದ ರಾಷ್ಟ್ರಪತಿಯವರ ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು. ಲೋಕಸಭೆ ಸ್ಪೀಕರ್ ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನ ಕರೆಯಬಹುದು ಅನ್ನೋವಂಥದ್ದು. ಸೊ ರಾಷ್ಟ್ರಪತಿಗೆ ಸಂಬಂಧಿಸಿದಂಗೆ ಆಲ್ರೆಡಿ 3 ಕ್ವಶನ್ಸ್ ನೋಡಿದ್ರಿ ಅನಿಸುತ್ತೆ. ಇದಕ್ಕೆ ಆನ್ಸರ್ ಬಂದು ಸೊ 1ನೇದು ಮಾತ್ರ ಆಗಿರುತ್ತೆ. ಸಂಸತ್ತಿನ ಅಧಿವೇಶನದಲ್ಲಿಲ್ಲದಾಗ ಭಾರತದ ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು. ಲೋಕಸಭೆ ಸ್ಪೀಕರ್ ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನವನ್ನು ಕರೆಯಬಹುದು. ಇದರಲ್ಲಿ ಸರಿಯಾದ ಹೇಳಿಕೆ ಯಾವುದು ಅಂತಂದರೆ ಎ ಮಾತ್ರ ಕರೆಕ್ಟ್ ಇರೋವಂಥದ್ದು ಇದಕ್ಕೆ ಆನ್ಸರ್ ಆಗಿರುತ್ತೆ. ಸಂವಿಧಾನದ 123ನೇ ವಿಧಿಯ ಅಡಿಯಲ್ಲಿ ಸಂಸತ್ತಿನ ಉಭಯ ಸದನಗಳು ಯಾವುದಾದರೂ ಒಂದು ಸದನವು ಅಧಿವೇಶನದಲ್ಲಿ ಇಲ್ಲದ ಸಂದರ್ಭದಲ್ಲಿ ತುರ್ತು ಕಾನೂನು ಅಗತ್ಯವಿದ್ದಾಗ ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು. 123 ಪ್ರಕಾರ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರ ಇರುವಂಥದ್ದು. ಸಂಸತ್ತಿನ ಅಧಿವೇಶನದಲ್ಲಿಲ್ಲದಾಗ ಅಂದರೆ ಸಂಸತ್ತಿನ ಅಧಿವೇಶನ ಇಲ್ಲದಿದ್ದಾಗ ಸೊ ಭಾರತ ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು. ದಿಸ್ ಒನ್ ಕರೆಕ್ಟ್ ಇರುತ್ತೆ. ಅಂದರೆ ಸಂಸತ್ತಿನ ಅಧಿವೇಶನ ಯಾರೂ ಇರಬಾರ್ದು, ಆವಾಗ ಸುಗ್ರೀವಾಜ್ಞೆಯನ್ನು 123 ಪ್ರಕಾರ ನಾವು ಹೊರಡಿಸಬಹುದು ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಒನ್ ಕರೆಕ್ಟ್. ಆ್ಯಂಡ್ ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನ ಕರೆಯುವ ಅಧಿಕಾರ ಭಾರತದ ರಾಷ್ಟ್ರಪತಿಗೆ ಇರುವಂಥದ್ದು, ಲೋಕಸಭೆಯ ಸ್ಪೀಕರ್ಗೆ ಅಲ್ಲ. ಇದರ ಅಧ್ಯಕ್ಷತೆ ಯಾರು ವಹಿಸ್ಕೊತಾರೆ ಅಂದರೆ ಲೋಕಸಭೆ ಸ್ಪೀಕರ್ ವಹಿಸ್ಕೊಳ್ತಾರೆ. ಇದರ ಉಭಯ ಸದನಗಳ ಜಂಟಿ ಅಧಿವೇಶನ ಕರೆಯುವ ಅಧಿಕಾರ ಯಾರಿಗಿದೆ ಅಂತಂದರೆ ರಾಷ್ಟ್ರಪತಿಗೆ ಇರುವಂಥದ್ದು. ಇದು ಇಂಪಾರ್ಟೆಂಟ್, ಹಿಂಗೆ ಕನ್ಫ್ಯೂಸ್ ಮಾಡುವಂಥದ್ದು. ರಾಷ್ಟ್ರಪತಿಗೆ ಮಾತ್ರ ಇರುತ್ತೆ. ಯಾವ ಒಂದು ವಿಧಿಯ ಅಡಿಯಲ್ಲಿ ಅಂತಂದರೆ 108ರ ವಿಧಿಯ ಅಡಿಯಲ್ಲಿ ಜಂಟಿ ಅಧಿವೇಶನವನ್ನು ಕರೆಯುವಂತಹ ಅಧಿಕಾರ ಇರುವಂಥದ್ದು ಯಾರಿಗೆ? ರಾಷ್ಟ್ರಪತಿಯವರಿಗೆ ಮಾತ್ರ. ಬಟ್ ಸ್ಪೀಕರ್ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಇದರ ಅಧ್ಯಕ್ಷತೆ ವಹಿಸುವಂಥದ್ದು ಲೋಕಸಭೆ ಸ್ಪೀಕರು.
ಓಕೆ. ಬಟ್ ಇದನ್ನು ಕರೆಯುವ ಅಧಿಕಾರ, ಜಂಟಿ ಅಧಿವೇಶನ ಕರೆಯುವಂಥ ಅಧಿಕಾರ ಯಾರಿಗಿದೆ? ರಾಷ್ಟ್ರಪತಿಗಿದೆ. ಯಾವ ಒಂದು ಆರ್ಟಿಕಲ್? 108ರ ವಿಧಿಯ ಆರ್ಟಿಕಲ್ ಪ್ರಕಾರ. ಸಂಸತ್ತಿನ ಯಾವುದೇ ಸಂಸತ್ತು ಅಧಿವೇಶನ ಇಲ್ಲದಿದ್ದಾಗ ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆಯನ್ನು ಹೊರಡಿಸಬಹುದು. ಯಾವ ಆರ್ಟಿಕಲ್ ಪ್ರಕಾರ? 123 ಆರ್ಟಿಕಲ್ ಪ್ರಕಾರ. ಸೊ ಇಂಪಾರ್ಟೆಂಟ್ ಆಗಿರುತ್ತೆ ಇದು. ಇವಾಗ ಇನ್ ಕೇಸ್ ಏನಾದರೂ ಲೋಕಸಭೆ ಸ್ಪೀಕರ್ ಅವರು ಇಲ್ಲ ಅಂತಂದರೆ ಯಾರು ಅಧ್ಯಕ್ಷತೆ ವಹಿಸ್ಕೋಬೋದು ಅಂತಂದರೆ ಈ ಒಂದು ಏನು ರಾಜ್ಯಸಭೆಯ ಅಧ್ಯಕ್ಷ ಇರ್ತಾರಲ್ಲ, ರಾಜ್ಯಸಭೆಯ ಸಭಾಪತಿ ಇರ್ತಾರೆ ಅಲ್ವಾ, ಸ್ಪೀಕರು ಯಾರು ಇರ್ತಾರೆ ಇದಕ್ಕೆ ಯೂಶಲಿ ಅಂತಂದರೆ ಉಪರಾಷ್ಟ್ರಪತಿಯವರು ಇರ್ತಾರೆ. ಸೊ ಅವರು ಈ ಒಂದು ಜಂಟಿ ಅಧಿವೇಶನ ಅಧ್ಯಕ್ಷತೆಯನ್ನು ಏನು ವಹಿಸ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಸೊ ಇಷ್ಟು ಇದಕ್ಕೆ ಸಂಬಂಧಿಸಿರುವಂತಹ ಒಂದಷ್ಟು ಮಾಹಿತಿ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 13. ಅಮೆರಿಕದ ರಾಷ್ಟ್ರಾಧ್ಯಕ್ಷರೊಂದಿಗೆ ನಮ್ಮ ಸಂವಿಧಾನ ಯಾವುದಾದರೂ ಹುದ್ದೆಯನ್ನು ಹೋಲಿಸಬಹುದಾದರೆ ಅದು ಪ್ರಧಾನಮಂತ್ರಿಯೇ ಹೊರತು ಒಕ್ಕೂಟ ರಾಷ್ಟ್ರಪತಿಯಲ್ಲ ಅನ್ನುವಂಥದ್ದು. ಈ ಹೇಳಿಕೆ ನೀಡಿದವರು ಯಾರು ಅನ್ನುವಂಥದ್ದು. ಅಮೆರಿಕದ ರಾಷ್ಟ್ರಾಧ್ಯಕ್ಷರೊಂದಿಗೆ ನಮ್ಮ ಸಂವಿಧಾನದ ಯಾವುದಾದ್ರೂ ಒಂದು ಹುದ್ದೆಯನ್ನು ಹೋಲಿಸಬಹುದಾದರೆ ಅದು ಪ್ರಧಾನಮಂತ್ರಿಯವರದೇ ಹೊರತು ಒಕ್ಕೂಟ ರಾಷ್ಟ್ರಪತಿಯದಲ್ಲ. ಅಂದರೆ ನಾವು ಏನು ಇದರಲ್ಲಿ ಭಾರತದಲ್ಲಿ ಅಧ್ಯಕ್ಷರನ್ನು ಅಥವಾ ರಾಷ್ಟ್ರಾಧ್ಯಕ್ಷರನ್ನು ನಮ್ದು ಇದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಅಧಿಕಾರ ಇದು ಎರಡಕ್ಕೂ ಯಾವುದು ಕಂಪೇರ್ ಆಗುತ್ತೆ ಅನ್ನೋವಂಥದ್ದು ಕೇಳಿರೋವಂಥದ್ದು. ಇದನ್ನು ಹೇಳಿಕೆಯನ್ನು ಯಾರು ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಸೊ ಇವರು ಏನು ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ. ಅಂದರೆ ಎಲ್ಲ ಗೌರ್ಮೆಂಟ್ ಸರ್ಕಾರದ ಪ್ರಧಾನಿಯವರೇ ನೋಡ್ಕೊಳ್ತಾರೆ. ಹಾಗೆ ಅಮೇರಿಕಾದಲ್ಲಿ ಎಲ್ಲ ಡಿಸಿಷನ್ಸ್ ಅವರೇ ತೊಗೊಳ್ತಾರೆ. ಅಂದರೆ ಅವ್ರದ್ರಲ್ಲೂ ಏನು ಸಿಗ್ನೇಚರ್ ಮಾಡಬೇಕು ಅಂದರೆ ರಾಷ್ಟ್ರಪತಿಯವರು ಬರ್ತಾರೆ. ಬಟ್ ಕೆಲಸ ಮಾಡೋವಂಥದ್ದು ಮೇಜರ್ ಡಿಸಿಷನ್ಸು ಸಂಸತ್ತಿನ ಮೂಲಕ ಪ್ರಧಾನಮಂತ್ರಿಯವರೇ ತಗೊಳ್ಳುವಂತಹ ಅಧಿಕಾರವನ್ನು ಹೊಂದಿರ್ತಾರೆ. ಈ ಒಂದು ಇದನ್ನು ಯಾರು ಕೊಟ್ಟಿರುವಂಥದ್ದು ಅಂತಂದರೆ ಅಂಬೇಡ್ಕರ್ ಅವರು ಹೇಳಿರುವಂಥದ್ದು ಈ ಹೇಳಿಕೆಯನ್ನು. ಭಾರತದ ಆಡಳಿತ ವ್ಯವಸ್ಥೆ ಸಂಸದೀಯ ಆಗಿರೋದ್ರಿಂದ ಭಾರತದ ರಾಷ್ಟ್ರಪತಿಯವರು ಸಂವಿಧಾನದ ಮುಖ್ಯಸ್ಥರಾಗಿರ್ತಾರೆ. ಇದು ಸಂವಿಧಾನದ ಮುಖ್ಯಸ್ಥರಷ್ಟೇ. ಆ್ಯಂಡ್ ಭಾರತ ಪ್ರಧಾನಮಂತ್ರಿ ಮತ್ತು ಸಚಿವ ಸಂಪುಟದ ನೈಜ ಕಾರ್ಯನಿರ್ವಾಹಕ ಅಧಿಕಾರವನ್ನು ಯಾರಿಗೆ? ಪ್ರಧಾನಮಂತ್ರಿಯವರಿಗೆ ಕೊಟ್ಟಿರ್ತಾರೆ. ಅಮೆರಿಕದಲ್ಲಿ ರಾಷ್ಟ್ರಪತಿ ರಾಷ್ಟ್ರದ ಮುಖ್ಯಸ್ಥರು ಹಾಗೂ ಸರ್ಕಾರದ ಮುಖ್ಯಸ್ಥರಾಗಿರೋದ್ರಿಂದ ಅವರ ಅಧಿಕಾರಕ್ಕೆ ಭಾರತ ಪ್ರಧಾನಿ ಹುದ್ದೆ ಹೆಚ್ಚು ಹೋಲುತ್ತದೆ, ರಾಷ್ಟ್ರಪತಿಯವ್ರದ್ದಲ್ಲ. ಸೊ ಹಾಗಾಗಿ ಅಂಬೇಡ್ಕರ್ ಅವರು ಇದನ್ನು ಹೇಳಿರುವಂಥದ್ದು. ಅಂಬೇಡ್ಕರ್ ಅವ್ರ ಬಗ್ಗೆ ನೋಡೋದಾದರೆ ಇವರು ಕರಡು ಸಮಿತಿಯ ಒಂದು ರಚನೆ ಮಾಡಿರುವಂಥದ್ದು ಯಾರು ಅಂತಂದರೆ ಆ ಕರಡು ಸಮಿತಿಯ ಅಧ್ಯಕ್ಷರು ಯಾರು ಅಂತಂದರೆ ಅಂಬೇಡ್ಕರ್ ಅವರಾಗಿರ್ತಾರೆ. ಇವರ ಒಂದು ಕೃತಿಗಳು ಬಂದು ಜಾತಿ ವಿನಾಶ ಆ್ಯಂಡ್ ಹೂ ವೇರ್ ದಿ ಸುಧಾರ್ಸ್ ಸಮಥಿಂಗ್ ಪಾಕಿಸ್ತಾನ್ ಆರ್ ರಾಯಲ್ಟಿ ಇಂಡಿಯಾ ಸಮಥಿಂಗ್ ಏನೋ ಇದೆ. ಸೊ ನೆನಪಾದರೆ ನೆಕ್ಸ್ಟ್ ಅದು ಹೇಳ್ತೀನಿ. ಅಂಬೇಡ್ಕರ್ ಅವರು 5 ಲಕ್ಷಕ್ಕೂ ಅಧಿಕ ಅನುಯಾಯಿಗಳು ಬೌದ್ಧ ಧರ್ಮ ಸ್ವೀಕಾರ ಮಾಡೋದಕ್ಕೆ ಆವಾಗ ಅವರು ಲಾಸ್ಟಲ್ಲಿ ಬೌದ್ಧ ಧರ್ಮವನ್ನು ಸಹ ಸ್ವೀಕಾರ ಮಾಡ್ತಾರೆ, ಮತಾಂತರಗೊಳ್ತಾರೆ. ಸೊ ಬೌದ್ಧ ಧರ್ಮ ಚೈನಾ ಧರ್ಮದ ಬಗ್ಗೆ ಯೂಶಲಿ ಕ್ವಶನ್ ತೆಗಿತಾರೆ ಏನು ಕೆ ಇ ಅವರು. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸಂಸತ್ತು ಬಗ್ಗೆ, ರಾಷ್ಟ್ರಪತಿ ಬಗ್ಗೆ, ಉಪರಾಷ್ಟ್ರಪತಿ ಬಗ್ಗೆ, ಆಮೇಲೆ ಈ ಒಂದು ಏನು ಸೆಷನ್ಸ್ ಬಗ್ಗೆ, ಕಾನ್ಸ್ಟಿಟ್ಯೂಷನ್ದು ಎಷ್ಟು ಕ್ವಶನ್ಸ್ ಬಂದಿದೆ ನೋಡಿ ನೀವೇ ಬೇಕಾದರೆ. ಭಾರತ ಸಂವಿಧಾನದ 9ನೇ ಅನುಸೂಚಿ ನಿರ್ದಿಷ್ಟ ಕಾನೂನನ್ನು ಸೇರಿಸಬಹುದು. 9ನೇ ಅನುಸೂಚಿಯಲ್ಲಿ ಸೇರಿದ ಕಾನೂನುಗಳನ್ನು ಭಾರತದ ಯಾವುದೇ ನ್ಯಾಯಾಲಯಗಳಲ್ಲಿ ಪರಿಶೀಲನೆ ತೀರ್ಮಾನ ನೀಡುವಂತಿಲ್ಲ. ಈ ಹೇಳಿಕೆಗಳನ್ನು ಯಾವುದು ಇದೆ ಅನ್ನುವಂಥದ್ದು ಕೇಳಿರುವಂಥದ್ದು. ಇದಕ್ಕೆ ಎ ಮಾತ್ರ ಸರಿ ಇದೆ. ಭಾರತ ಸಂವಿಧಾನದ 9ನೇ ಅನುಸೂಚಿ ನಿರ್ದಿಷ್ಟ ಕಾನೂನು ಸೇರಿಸಬಹುದು. ನಿರ್ದಿಷ್ಟ ಕಾನೂನುಗಳನ್ನು ಸೇರಿಸುವ ಅಧಿಕಾರವನ್ನು 9ನೇ ಅನುಸೂಚಿಯಲ್ಲಿ ನೀಡಿರುವಂಥದ್ದು. ಸೊ ಇದಕ್ಕೆ ಆನ್ಸರು ಎ ಆಗಿರುತ್ತೆ. ಇದು ತಪ್ಪಾಗಿರುತ್ತೆ. ಸುಪ್ರೀಂ ಕೋರ್ಟ್ 1973ರ ಕೇಶವನಂದಿ ಭಾರತಿ ತೀರ್ಪಿನಲ್ಲಿ ಏನು ಹೇಳ್ತಾರೆ ಅಂತಂದರೆ ಕೇಶವನಂದಿ ಭಾರತಿ ಕೇಸ್ 1973ರಲ್ಲಿ 24 ಏಪ್ರಿಲಲ್ಲಿ ತೀರ್ಪು ಬರುತ್ತೆ. ಸೊ ಆಗ 9ನೇ ಅನುಸೂಚಿಯಲ್ಲಿ ಸೇರಿಸಲಾದ ಕಾನೂನು ಸಂವಿಧಾನದ ಮೂಲಭೂತ ರಚನೆ ಉಲ್ಲಂಘಿಸಿದರೆ ಅದನ್ನು ನ್ಯಾಯಾಲಯಗಳು ಪರಿಶೀಲಿಸಬಹುದು ಮತ್ತು ರದ್ದುಗೊಳಿಸಬಹುದು ಅಂತ ಹೇಳುತ್ತೆ. 9th ಶೆಡ್ಯೂಲ್ ಬಂದು 1951ರಲ್ಲಿ ಮೊದಲ ಸಂವಿಧಾನ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ ಸೇರಿಸಲಾಗಿರುವಂಥದ್ದು. ಸೊ 9th ಶೆಡ್ಯೂಲ್. ಸೊ ಉದ್ದೇಶ ಏನು ಅಂದರೆ ಆಗಿನ ಸರ್ಕಾರಗಳು ಭೂ ಸುಧಾರಣೆಗಳು ಜಾರಿಗೆ ತರುವುದರಿಂದ ಜಮೀನ್ದಾರರು ಹಾಗೂ ವಿರುದ್ಧದ ನ್ಯಾಯಾಲಯಗಳ ಮೊರೆ ಹೋಗುತ್ತಿರುವ ಇದನ್ನು ತಡೆದು ಸರ್ಕಾರವು ಸಾಮಾಜಿಕ ನ್ಯಾಯದ ಕಾನೂನು ಇತರ ಯಾವುದೇ ಅಡೆತಡೆ ಇಲ್ಲದೆ
ಜಾರಿಗೆ ತರಲು 9ನೇ ಅನುಸೂಚಿಯನ್ನು ರೂಪಿಸಲಾಗಿದ್ದು. ಏನು 31(b) ವಿಧಿಯ ಅಡಿಯಲ್ಲಿ ಸಂವಿಧಾನದ 9ನೇ ಅನುಸೂಚಿಯನ್ನು ಕಾನೂನು ರಕ್ಷಣೆಯನ್ನು ನೀಡುತ್ತದೆ ಅಂತ ಹೇಳಲಾಗುತ್ತೆ. ಸೊ ಹಾಗಾಗಿ ಇಂಪಾರ್ಟೆಂಟ್ ಆಗಿರುತ್ತೆ ಇದು 9ನೇ ಅನುಸೂಚಿ. ನೆಕ್ಸ್ಟು ಇದು ಕ್ವಶನ್ ಬರಬಹುದು. ಫಸ್ಟ್ ನಮ್ಮದು ಏನು ಫಸ್ಟು ಇದು ಅಮೆಂಡ್ಮೆಂಟ್ ಆಗಿ ಇವಾಗಲೇ ಎಷ್ಟು ವರ್ಷ ಕಂಪ್ಲೀಟ್ ಆಗಿದೆ, ಸಮಥಿಂಗ್ ಎಷ್ಟು ವರ್ಷ ಕಂಪ್ಲೀಟ್ ಆಗಿದೆ ಅಲ್ಲ. ಸೊ ಹಾಗಾಗಿ ಅದು ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ, ಫಸ್ಟ್ ತಿದ್ದುಪಡಿ. ನೆಕ್ಸ್ಟ್ ಕ್ವಶನ್, ಸರ್ವೋಚ್ಚ ನ್ಯಾಯಾಲಯ ಪ್ರಕಾರ ಲೋಕ ಅದಾಲತ್ಗಳ ಪ್ರಯೋಜನಗಳೇನು ಅಂತ ಕೇಳಿದ್ದಾರೆ. ಲೋಕ ಅದಾಲತ್ ಬಗ್ಗೆ ಕ್ವಶನ್ ಬಂದಿರೋವಂಥದ್ದು. ಸೊ ಇದಕ್ಕೆ ಲೋಕ ಅದಾಲತ್ಗಳ ಪ್ರಯೋಜನಗಳೆಂದರೇನು ಅನ್ನುವಂಥದ್ದು. ಯಾವುದೇ ನ್ಯಾಯಾಲಯದ ಶುಲ್ಕವಿಲ್ಲದೆ ಮತ್ತು ಒಂದು ವೇಳೆ ಶುಲ್ಕ ಪಾವತಿಸದಿದ್ದರೆ ವಿವಾದವನ್ನು ಬಗೆಹರಿಸಿಕೊಂಡು ಬಳಿಕ ಶುಲ್ಕ ಮರುಪಾವತಿಸಬಹುದಾಗುತ್ತದೆ. ಕಾರ್ಯವಿಧಾನದಲ್ಲಿ ನಮ್ಯತೆ ಮತ್ತು ಕಡಿಮೆ ನ್ಯಾಯಿಕ ಶುಲ್ಕ. ಲೋಕ ಅದಾಲತ್ ನಿರ್ಣಯವು ವಿವಾದದಲ್ಲಿ ಪಕ್ಷಗಳಿಗೆ ಬದ್ಧವಾಗಿರುವುದಿಲ್ಲ. ಲೋಕ ಅದಾಲತ್ ತೀರ್ಪಿನ ವಿರುದ್ಧ ವಿವಾದದಲ್ಲಿರುವ ಪಕ್ಷಗಳು ಯಾವುದೇ ನ್ಯಾಯಾಲಯದಲ್ಲಿ ಮನವಿಯನ್ನು ಸಲ್ಲಿಸಬಹುದು ಅನ್ನುವಂಥದ್ದು ಲೋಕ ಅದಾಲತ್ ಬಗ್ಗೆ ಕೇಳಿರುವಂಥದ್ದು. ಇದಕ್ಕೆ ಆನ್ಸರ್ ಒಂದು ಎ ಆಗಿರುತ್ತೆ. ಸೊ ಯಾವುದು ಆಲ್ಮೋಸ್ಟ್ ಏನು ಗೊತ್ತಾ ಇದರಲ್ಲಿ, ಇನ್ನೊಂದು ಯಾವುದು ತುಂಬ ಉದ್ದ ಆಪ್ಷನ್ಸ್ ಇರುತ್ತೆ ಆಲ್ಮೋಸ್ಟ್ ಅದು ಸರಿ ಇರುತ್ತೆ, 90% ಅದು ಸರಿ ಇರುತ್ತೆ. KE ಎಕ್ಸಾಮಲ್ಲಿ ತುಂಬ ಉದ್ದ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾನೆ ಅಂತಂದರೆ ಅದನ್ನು ಆಲ್ಮೋಸ್ಟ್ ಅವನು ತುಂಬ ಹೇಳೋದಕ್ಕೇನೋ ಟ್ರೈ ಮಾಡ್ತಿದ್ದಾನೆ ಅಂತ. ಸೊ ಆವಾಗ ಅದು ಸರಿ ಇರುತ್ತೆ. ಯಾವುದೇ ನ್ಯಾಯಾಲಯದ ಶುಲ್ಕವಿರುವುದಿಲ್ಲ ಹಾಗೂ ಒಂದು ವೇಳೆ ಶುಲ್ಕ ಪಾವತಿಸಿದರೆ ವಿವಾದವನ್ನು ಬಗೆಹರಿಸಿಕೊಂಡು ಬಳಿಕ ಶುಲ್ಕವನ್ನು ಮರುಪಾವತಿ ಮಾಡಬಹುದು ಅಂತ ಹೇಳಿದೆ. ಲೋಕ ಅದಾಲತ್ ಎಂಬುದು ಭಾರತದ ಪರ್ಯಾಯ ವಿವಾದ ಪರಿಹಾರದ ವ್ಯವಸ್ಥೆ ಆಗಿರುತ್ತೆ. ಇದು ಮುಖ್ಯ ಉದ್ದೇಶ ಏನು ಅಂತಂದರೆ ಬಾಕಿ ಇರುವ ಪ್ರಕರಣಗಳ ಸೌಹಾರ್ದಯುತವಾಗಿ ಮತ್ತು ತ್ವರಿತವಾಗಿ ಬಗೆಹರಿಸುವಂತಹ ಒಂದು ಕೆಲಸ ಮಾಡುತ್ತೆ ಇದು ಲೋಕ ಅದಾಲತ್. ಇದು ಕಾನೂನು ಸೇವಾ ಪ್ರಾಧಿಕಾರ 1987ರ ಒಂದು ಆ್ಯಕ್ಟ್ ಪ್ರಕಾರ ಇದನ್ನು ಸ್ಥಾಪನೆ ಮಾಡಲಾಗಿರುವಂಥದ್ದು. ಲೋಕ ಅದಾಲತ್ ಅಂದರೆ ಜನರ ನ್ಯಾಯಾಲಯ ಅಂತ ಅರ್ಥ. ಸೊ ಇದು ಕೆಲಸ ದೀರ್ಘಕಾಲದಿಂದ ಬಾಕಿ ಇರುವ ಪ್ರಕರಣಗಳೇನಿರುತ್ತಲ್ಲ ಅದನ್ನು ಒಂದೇ ದಿನದಲ್ಲಿ ಇತ್ಯರ್ಥಪಡಿಸಲು ಪ್ರಯತ್ನ ಮಾಡ್ತಾರೆ ಇವರು ಲೋಕ ಅದಾಲತ್ ಅವರು. ಆ್ಯಂಡ್ ಇಲ್ಲಿ ಕೋರ್ಟ್ ಶುಲ್ಕ ಇರುವುದಿಲ್ಲ, ಇಲ್ಲಿ ಯಾವುದೇ ಕೋರ್ಟ್ ಶುಲ್ಕ ಇರಲ್ಲ. ಆ್ಯಂಡ್ ಒಂದು ವೇಳೆ ನ್ಯಾಯಾಲಯದಲ್ಲಿ ಈಗಾಗಲೇ ಶುಲ್ಕ ಪಾವತಿಸಿ ಪ್ರಕರಣ ದಾಖಲಿಸಿದರೆ ಲೋಕ ಅದಾಲತ್ನಲ್ಲಿ ಇತ್ಯರ್ಥವಾದಾಗ ಆ ಶುಲ್ಕವನ್ನು ಮರುಪಾವತಿ ಮಾಡಲಾಗುತ್ತೆ. ಇನ್ ಕೇಸ್ ಏನಾದ್ರೂ ನೀವು ಕೋರ್ಟಲ್ಲಿ ಇದಕ್ಕೂ ಮುಂಚೆನೇ ನೀವು ಶುಲ್ಕ ಪಾವತಿ ಮಾಡಿಬಿಟ್ಟಿದ್ರೆ, ಸೊ ಇದು ಪ್ರಕರಣ ಎಲ್ಲ ಇತ್ಯರ್ಥ ಆಗಿದ್ದಾದಮೇಲೆ ನೀವು ಆ ಶುಲ್ಕವನ್ನು ಹಿಂಪಡಿಬಹುದು. ಓಕೆ. ಮತ್ತು ಲೋಕ ಅದಾಲತ್ ನೀಡುವ ತೀರ್ಪು ಸಿವಿಲ್ ನ್ಯಾಯಾಲಯ ತೀರ್ಪಿಗೆ ಸಮಾನವಾಗಿರುತ್ತೆ. ಇದು ಎರಡೂ ಪಕ್ಷಗಳಿಗೆ ಅಂತಿಮ ಮತ್ತು ಬದ್ಧವಾಗಿರಬೇಕು ಇದಕ್ಕೆ. ಆ್ಯಂಡ್ ಲೋಕ ಅದಾಲತ್ ತೀರ್ಪಿನ ವಿರುದ್ಧ ಯಾವುದೇ ನ್ಯಾಯಾಲಯದಲ್ಲಿ ಮೇಲ್ಮನವಿಯನ್ನು ಸಲ್ಲಿಸುವ ಅಧಿಕಾರವನ್ನು ನೀಡಿರುವುದಿಲ್ಲ ಇದರಲ್ಲಿ. ಆ್ಯಂಡ್ ಲೋಕ ಅದಾಲತನ್ನು ರಾಜ್ಯ ಮತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ತಾಲೂಕು ಕಾನೂನು ಸೇವೆಗಳ ಸಮಿತಿ ಆಯೋಜಿಸುತ್ತೆ. ಇದರಲ್ಲಿ ಸೇವಾ ನಿವೃತ್ತ ನ್ಯಾಯಾಧೀಶರು ಮತ್ತು ವಕೀಲರು ಮತ್ತು ಸಮಾಜ ಸೇವೆ ಸದಸ್ಯರು ಇದರಲ್ಲಿ ಒಳಗೊಂಡಿರ್ತಾರೆ. ಸೊ ನೆಕ್ಸ್ಟ್ ಕ್ವಶನ್, ಜಿಲ್ಲಾ ನ್ಯಾಯಾಧೀಶರಿಗೆ ಸಂಬಂಧಿಸಿದ ಹಾಗೆ ಕೊಟ್ಟಿರುವ ಯಾವ ಹೇಳಿಕೆ ಸರಿಯಾಗಿದೆ ಅನ್ನುವಂಥದ್ದು. ಸೊ ಇದಕ್ಕೆ ಆನ್ಸರ್ 4ನೇದಕ್ಕೆ ಸರಿ ಇರುವಂಥದ್ದು. 4ನೇದಕ್ಕೆ ಆನ್ಸರು ಸರಿ ಇರುವಂಥದ್ದು ಜಿಲ್ಲಾ ನ್ಯಾಯಾಧೀಶರು. ಸಂಬಂಧಿಸಿ ಕೊಟ್ಟಿರೋ ಹೇಳಿಕೆ ಯಾವುದು ಸರಿಯಾಗಿದೆ ಅನ್ನುವಂಥದ್ದು. ಜಿಲ್ಲೆಯ ಅತ್ಯುನ್ನತ ನ್ಯಾಯಿಕ ಪ್ರಾಧಿಕಾರ ಜಿಲ್ಲಾ ನ್ಯಾಯಾಧೀಶರಾಗಿರ್ತಾರೆ. ಮತ್ತು ಅವನು ಅಥವಾ ಅವಳ ಮೊಕದ್ದಮೆಗಳನ್ನು ವಿಚಾರಣೆ ನಡೆಸುವಾಗ ಅವರನ್ನು ಜಿಲ್ಲಾ ನ್ಯಾಯಾಧೀಶರು ಎನ್ನುತ್ತಾರೆ. ಸೊ ಇದು ಯಾರಾದರೂ ಆಗಿರಲಿ ಇವನ್ನ ನಾವು ಜಿಲ್ಲಾ ನ್ಯಾಯಾಧೀಶರು ಅಂತಲೇ ಕರಿತೀರಿ. ಆ್ಯಂಡ್ ಕ್ರಿಮಿನಲ್ ಪ್ರಕರಣಗಳ ವಿಚಾರಣೆ ನಡೆಸುವಾಗ ಅವರನ್ನು ಸ್ಟೇಷನ್ ನ್ಯಾಯಾಧೀಶರು ಎನ್ನುತ್ತಾರೆ. ಸೊ ಇದು ತಪ್ಪಾಗಿರುತ್ತೆ. ಸ್ಟೇಷನ್ ನ್ಯಾಯಾಧೀಶರೆಂದರೆ ಜೀವಾವಧಿ ಶಿಕ್ಷೆ ನೀಡುವ ಅಧಿಕಾರವಿರುತ್ತೆ ಅವರಿಗೆ. ಇದು ಜಿಲ್ಲಾ ನ್ಯಾಯಾಧೀಶರಿಂದ ದೃಢೀಕರಣಕ್ಕೆ ಒಳಪಟ್ಟಿರುತ್ತೆ. ಸಿ ಕರೆಕ್ಟ್ ಇರೋವಂಥದ್ದು. ಜಿಲ್ಲಾ ನ್ಯಾಯಾಧೀಶರ ಮಟ್ಟದಲ್ಲಿ ಇವರು ಅತ್ಯುನ್ನತ ನ್ಯಾಯಾಂಗ ಒಂದು ಅಧಿಕಾರವನ್ನು ಹೊಂದಿರ್ತಾರೆ. ಜಿಲ್ಲಾ ನ್ಯಾಯಾಧೀಶರು ಸಿವಿಲ್ ಪ್ರಕರಣಗಳ ವಿಚಾರಣೆ ಮಾಡುವಾಗ ಆ ನ್ಯಾಯಾಧೀಶರನ್ನ ಜಿಲ್ಲಾ ನ್ಯಾಯಾಧೀಶರು ಅಂತ ಕರೀತಾರೆ. ಸಿವಿಲ್ ಇದು ಮಾಡ್ತಾರಲ್ಲ ಆವಾಗ ನಾವು ಅವ್ರನ್ನ ಜಿಲ್ಲಾ ನ್ಯಾಯಾಧೀಶರು ಅಂತ ಕರಿತೀವಿ. ಅಂಡ್
ಸ್ಟೇಷನ್ ನ್ಯಾಯಾಧೀಶರು ಅಂತ ಯಾವಾಗ ಕರಿತೀರಿ ಅಂದರೆ ಕ್ರಿಮಿನಲ್ ಪ್ರಕರಣ ವಿಚಾರಣೆ ಮಾಡಬೇಕಾದ್ರೆ ನಾವು ಸ್ಟೇಷನ್ ನ್ಯಾಯಾಧೀಶರು ಅಂತ ಕರಿತೀರಿ. ಸ್ಟೇಷನ್ ಸ್ಪೆಷಲ್ ನ್ಯಾಯಾಧೀಶರು ಅಂತ ಕರಿತೀರಿ. ಸೊ ಇದಕ್ಕೆ ಜಿಲ್ಲಾ ನ್ಯಾಯಾಧೀಶರು ಡಿಸ್ಟ್ರಿಕ್ಟ್ ಕೋರ್ಟ್ಸ್ ಇರುತ್ತಲ್ಲ, ಇದು ರಾಜ್ಯದ ರಾಜ್ಯಪಾಲರು ಆ ರಾಜ್ಯದ ಉಚ್ಚ ನ್ಯಾಯಾಲಯದೊಂದಿಗೆ ಸಮಾಲೋಚನೆ ನಡೆಸಿ ಇದನ್ನು ನೇಮಕ ಮಾಡ್ತಾರೆ. ಈ ಒಂದು ಜಿಲ್ಲಾ ನ್ಯಾಯಾಧೀಶರನ್ನು ಜಿಲ್ಲಾ ನ್ಯಾಯಾಧೀಶರಾಗಬೇಕು ಅಂದರೆ ಕನಿಷ್ಠ 7 ವರ್ಷಗಳ ಕಾಲ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು ಮತ್ತು ಉಚ್ಚ ನ್ಯಾಯಾಲಯ ಶಿಫಾರಸು ಇರಬೇಕು. ಜಿಲ್ಲಾ ನ್ಯಾಯಾಧೀಶರು ಜಿಲ್ಲಾ ಮಟ್ಟದಲ್ಲಿ ಸಿವಿಲ್ ಮತ್ತು ಕ್ರಿಮಿನಲ್ ಎರಡೂ ರೀತಿಯ ನ್ಯಾಯಾಧೀಶರುಗಳ ಮೇಲ್ವಿಚಾರಣೆ ಮಾಡಲಾಗುತ್ತೆ ಇದರಲ್ಲಿ. ಸೊ ಇದಕ್ಕೆ ಸಂಬಂಧಿಸಿರೋ ಹಾಗೆ ಏನು ಇಷ್ಟು ಇದಕ್ಕೆ ಸಂಬಂಧಿಸಿರೋ ಹಾಗೆ ಒಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ವಂದಿಸಿ ಬರೆಯಿರಿ. ಓಕೆ, ವಂದಿಸಿ ಬರೆಯಿರಿ. ಸಾಮಾಜಿಕ ಭದ್ರತೆ ಯೋಜನೆಗಳು. ಸಾಮಾಜಿಕ ಭದ್ರತೆ. ಸೊ ಇದಕ್ಕೆ ಆನ್ಸರ್ ಒಂದು ಒಂದನೇದಾಗಿರುತ್ತೆ. ನೌಕರರ ಭವಿಷ್ಯ ನಿಧಿ. ಇದಕ್ಕೆ ಒಂದು ನೌಕರರಿಗೆ ನಿವೃತ್ತಿ ಉಳಿತಾಯ ಅನ್ನುವಂಥದ್ದು. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ. ಸೊ ಇದು ಇಂಪಾರ್ಟೆಂಟ್. ಇದನ್ನು ಎಲ್ಲಿ ಕೇಳಿದ್ದಾರೆ ಗೊತ್ತಾ? VAO ಅಲ್ಲಿ ಸೇಮ್ ಕ್ವಶನ್ ಕೇಳಿದ್ದಾರೆ. ಇದು ಬಿಮಾ ಯೋಜನೆ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ. ಸೊ ಇದೆರಡೂ VAO ಪ್ರೀವಿಯಸ್ ಏನಾಗಿದೆಯಲ್ಲ ಅದರೊಳಗಡೆ ಇವೆರಡು ಇದಿದೆ, ಮ್ಯಾಚ್ ದಿ ಫಾಲೋಯಿಂಗಲ್ಲೇ ಕೇಳಿದ್ದಾರೆ. ಆ್ಯಂಡ್ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ, ಸೊ ಇದು ಬಂದು ಜೀವ ವಿಮಾ ಸುರಕ್ಷೆಗೆ ಸಂಬಂಧಿಸಿದೆ. ಪ್ರಧಾನಮಂತ್ರಿ ಸುರಕ್ಷಿತ ಬಿಮಾ ಯೋಜನೆ ಇದು ಬಂದು ಅಪಘಾತದಿಂದ ಆಗುವ ಸಾವು, ಅಂಗವೈಕಲ್ಯತೆ ವಿಮೆಗೆ ಸಂಬಂಧಿಸಿರುವಂಥದ್ದು. ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನ್ ಯೋಜನೆ ಇದು ಒಂದು ಅಸಂಘಟಿತ ಕಾರ್ಮಿಕರಿಗೆ ವೃದ್ಧಾಪ್ಯ ಸುರಕ್ಷತೆ. ಐ ಥಿಂಕ್ ಈ ಮೂರು ಆಪ್ಷನು ರಿಪೀಟ್ ಆಗಿದೆ VAO ಎಕ್ಸಾಮಲ್ಲಿ. ಸೇಮ್ ಕ್ವಶನ್ ಹೀಗೆ. ಸೊ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಕೀಮ್ಸು. ಕರ್ನಾಟಕ ಎಕನಾಮಿಕ್ ಸರ್ವೆ ಆ್ಯಂಡ್ ಕರ್ನಾಟಕ ಬಜೆಟ್ಟು ಆ್ಯಂಡ್ ಇಂಡಿಯನ್ ಬಜೆಟ್ಟು ಸ್ಕೀಮ್ಸು ಮತ್ತು ಇವೆಲ್ಲವೂ ಇಂಪಾರ್ಟೆಂಟ್ ಆಗಿರುತ್ತೆ, ಎಕ್ಸಾಮ್ಸ್ಗೆ ಬಂದೇ ಬರುತ್ತೆ. ಇತ್ತೀಚೆಗಂತೂ ಈ 3 ಎಕನಾಮಿಕ್ ಸರ್ವೆ ಮತ್ತು ಬಜೆಟ್ಟು ಮತ್ತು ಇಂಡಿಯನ್ ಬಜೆಟ್ಟು ಮತ್ತು ಸ್ಕೀಮ್ಸು ಇದರಿಂದ ಏನಿಲ್ಲ ಅಂತಂದರೂ ಕರೆಂಟ್ ಅಫೇರ್ಸ್ ಬೇಸ್ ತೆಗೆದು 10 ಕ್ವಶನ್ಸ್ ಬರ್ತಾ ಇದೆ. ಸೊ ಇಂಪಾರ್ಟೆಂಟ್ ಆಗಿರುತ್ತೆ. KSCPCR ವಿಸ್ತರಿಸಿ ಅನ್ನೋವಂಥದ್ದು. ಸೊ ಇದು ವಿಸ್ತೃತ ರೂಪ ಏನು ಅನ್ನೋದು ಸೊ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದು 4th one ಆಗಿರುತ್ತೆ. ಅಂದರೆ ಕರ್ನಾಟಕ ಸ್ಟೇಟ್ ಕಮಿಷನ್ ಫಾರ್ ದಿ ಪ್ರೊಟೆಕ್ಷನ್ ಆ್ಯಂಡ್ ಚೈಲ್ಡ್ ರೈಟ್ಸ್ ಅನ್ನೋವಂಥದ್ದು ಇದಕ್ಕೆ ವಿಸ್ತೃತ ರೂಪ ಆಗಿರುವಂಥದ್ದು. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಇದರ ಒಂದು ಕನ್ನಡದಲ್ಲಿ ಹೇಳ್ತಾರೆ ಇದನ್ನು ಮಕ್ಕಳ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 2005 ಅಂಡರಲ್ಲಿ ಇದನ್ನು ಸ್ಥಾಪನೆ ಮಾಡಿರುವಂಥದ್ದಾಗಿರುತ್ತೆ. 2005 ಮಕ್ಕಳ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ. ಮಕ್ಕಳ ಹಕ್ಕುಗಳನ್ನ ರಕ್ಷಣೆ ಮಾಡೋದು ಸಂವಿಧಾನಿಕ ಕಾನೂನು ಅಡಿಯಲ್ಲಿ ಇರುವ ಹಕ್ಕುಗಳನ್ನು ನಾವು ರಕ್ಷಣೆ ಮಾಡುವಂಥದ್ದು ಮತ್ತು ದೌರ್ಜನ್ಯವನ್ನು ತಡೆಯುವಂಥದ್ದು. ಸೊ ಪೋಕ್ಸೋ ಆ್ಯಕ್ಟ್ 2012 ಇದು ಕ್ವಶನ್ ಕೇಳಿದ್ದಾರೆ. ಅಂದರೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006. ಬಾಲ ಕಾರ್ಮಿಕ ನಿಷೇಧ ನಿಯಂತ್ರಣ ತಿದ್ದುಪಡಿ ಕಾಯ್ದೆ 2016. ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ 2009. ರೈಟ್ ಟು ಎಜುಕೇಷನ್ ಸಮಥಿಂಗ್ ಆ್ಯಕ್ಟ್ ಇದು. ಸೊ ಇದು 2009ನಲ್ಲಿ ಜಾರಿಗೊಳಿಸಿರುವಂಥದ್ದು. ಸೊ ಇಂಪಾರ್ಟೆಂಟ್ ಈ ಆ್ಯಕ್ಟ್ಸ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಭಾರತದ ಸ್ಮಾರ್ಟ್ ಕ್ಷೇತ್ರದಲ್ಲಿ ಸ್ಮಾರ್ಟ್ ಆ್ಯಪ್ ಕ್ಷೇತ್ರವು ಯಾವ ರೀತಿಯ ರಚನಾತ್ಮಕ ಪಲ್ಲಟ ಕಾಣಿಸುತ್ತದೆ ಅನ್ನುವಂಥದ್ದು ಕ್ವಶನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್. ಭಾರತದ ಸ್ಮಾರ್ಟ್ ಆ್ಯಪ್ ಕ್ಷೇತ್ರದಲ್ಲಿ ಯಾವ ರೀತಿಯ ರಚನಾತ್ಮಕ ಪಲ್ಲಟ ಕಾಣಿಸಲ್ಪಡುತ್ತದೆ ಅನ್ನುವಂಥದ್ದು. ಸೊ ಇದಕ್ಕೆ ಆನ್ಸರ್ ಒಂದು 3ನೇದಾಗಿರುತ್ತೆ. ಪ್ರಾದೇಶಿಕ ಸ್ಮಾರ್ಟ್ ಆ್ಯಪ್ಗಳ ಕಾರ್ಯಕ್ಷೇತ್ರಗಳ ಬೆಳವಣಿಗೆ ಅನ್ನುವಂಥದ್ದು
ಇಂದು ಸ್ಮಾರ್ಟ್ ಆ್ಯಪ್ಗಳ ಬೆಂಗಳೂರು ಆ್ಯಂಡ್ ದೆಹಲಿ, ಮುಂಬೈನಂತಹ ಮೆಟ್ರೋ ನಗರಗಳಲ್ಲಿ ಮಾತ್ರ ಸೀಮಿತ ಆಗಿಲ್ಲ ಇದು. ಸೊ ನಮ್ಮ ನಗರ ಪ್ರದೇಶಗಳಲ್ಲೂ ಟೈರ್ 1, ಟೈರ್ 3, ಟೈರ್ 2 ಸೊ ಈ ಥರ ಇದೆ ಅಲ್ವಾ. ಸೊ ಅದರಲ್ಲೂ ನಾವು ಪ್ರಾದೇಶಿಕವಾಗಿಯೂ ಸಹ ಕಂಡುಬರುವಂಥದ್ದು ಭಾರತದ ಒಂದು ಸ್ಮಾರ್ಟ್ ಆ್ಯಪ್. ಸೊ ಸ್ಮಾರ್ಟ್ ಆ್ಯಪ್ ಇಂಡಿಯಾ ಅಂತಲೇ ಒಂದು ಇದಿದೆ ಅಲ್ವಾ. ಸೊ ಆ ಥರ ಅದಕ್ಕೆ ಸಂಬಂಧಿಸಿರೋ ಹಾಗೆ ಇದು. ಸೊ ಮೆಟ್ರೋ ಸ್ಟೇಷನ್ ನಗರಗಳಲ್ಲೂ ಮತ್ತು ನಗರಗಳಲ್ಲಿ ಮತ್ತು ಈ ಜಾಗತಿಕ ಹೂಡಿಕೆ ಪ್ರಾಬಲ್ಯ. ಸೊ ಇದೆಲ್ಲನೂ ಇದಕ್ಕೆ ಯಾವುದು ರಚನಾತ್ಮಕವಾಗಿ ಚೇಂಜಸ್ ಆಗಿದೆ ಅಂತಂದರೆ ಸೊ ಇದಕ್ಕೆ ಆನ್ಸರ್ ಪ್ರಾದೇಶಿಕ ಸ್ಮಾರ್ಟ್ ಆ್ಯಪ್ಗಳ ಕಾರ್ಯಕ್ಷೇತ್ರ ಬೆಳವಣಿಗೆ ಆಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್, ಪಟ್ಟಿ 1, ಪಟ್ಟಿ 2. ಸೊ ವಿಜ್ಞಾನಿಗಳು ಮತ್ತು ಅವರ ಕೊಡುಗೆಗಳು ಕೊಟ್ಟಿರುವಂಥದ್ದು ಚಾರ್ಲ್ಸ್ ಬಾಬೇಜ್, ಚಾರ್ಲ್ಸ್ ಮೆಕಾರ್ಥಿ, ಇಸ್ಮಾಯಿಲ್ ಆಲ್ ಆ್ಯಂಡ್ ಕ್ಲೌಡ್ ಶಾನನ್ ಅನ್ನುವಂಥವ್ರು. ಸೊ ಇದಕ್ಕೆ ಆನ್ಸರ್ ಬಂದು ಎ ಆಗಿರುತ್ತೆ. ಚಾರ್ಲ್ಸ್ ಬಾಬೇಜ್ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಕಂಪ್ಯೂಟರ್ನ ಜನಕ. ಸೊ ಇದು ಒಂದೇ ಇರೋವಂಥದ್ದು. ಆರಾಮಾಗಿ ನಾವು ಒಂದು ಆನ್ಸರ್ ಗೊತ್ತಾದರೂ ನಾವು ಆನ್ಸರ್ ಮಾಡಬಹುದು. ಜಾನ್ ಮೆಕಾರ್ಥಿ ಬಂದ್ಬಿಟ್ಟು ಸೊ ಇವರು ಕೃತಕ ಬುದ್ಧಿಮತ್ತೆಯ ಜನಕ ಅಂತ ಕರೀತಾರೆ. ಇಸ್ಮಾಯಿಲ್ ಆಲ್ ಅವರು ಬಂದು ಸೊ ಇವರು ರೋಬೋಟಿಕ್ ಜನಕ. ಆ್ಯಂಡ್ ಕ್ಲೌಡ್ ಶಾಸನ್ ಬಂದು ಡಿಜಿಟಲ್ ಯುಗದ ಜನಕ ಅಂತ ಕರಿತೀವಿ. ಸೊ ಇಷ್ಟು ಕಂಪ್ಯೂಟರ್ಗೆ ಸಂಬಂಧಿಸಿದ ಹಾಗೆ ಒಂದಷ್ಟು ಮಾಹಿತಿ ಆಗಿರುತ್ತೆ. ಇನ್ನು WW ಅಂದರೆ ಏನು ಅಂತಲೂ ಸಹ ಕ್ವಶನ್ ಕೇಳಿದ್ದಾರೆ. ಹಂಗಂದ್ರೆ ಏನು ಅಂದರೆ ವರ್ಲ್ಡ್ ವೈಡ್ ವೆಬ್ ಅಂತ ಕರಿತೀರಿ. ಸೊ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್, ಸಾಂಪ್ರದಾಯಿಕ ಕಲಂಕಾರಿ ಬಣ್ಣಗಳು. ಇತ್ತೀಚೆಗೆ ಕಲಂಕಾರಿ ಡ್ರೆಸ್ಸಸ್ ಅಥವಾ ಕಲಂಕಾರಿಗೆ ಇರುವಂತಹ ಒಂದು ಉಡುಪುಗಳು. ಸೊ ಇದು ತುಂಬಾ ಇಂಪಾರ್ಟೆನ್ಸ್ ಪಡ್ಕೊಳ್ತಿತ್ತಲ್ಲ, ಮತ್ತು GI ಟ್ಯಾಗ್ಸ್ ಸಹ ಸಿಕ್ಕಿರೋವಂಥದ್ದು ಇದಕ್ಕೆ. ಸೊ ಹಾಗಾಗಿ ಇದರ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಸೊ ಇದರಲ್ಲಿ ಬಳಸುವಂತಹ ಬಣ್ಣಗಳು ಸಂಬಂಧಿಸಿದಂಗೆ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋವಂಥದ್ದು. ಸೊ ಆಪ್ಷನ್ 1, ಶುಭ್ರತೆ ಮತ್ತು ಖಾತ್ರಿಪಡಿಸಲು ಕೇವಲ ಸಿಂಥೆಟಿಕ್ ಆಕ್ಸಿಲೇರಿಕ್ ಬಣ್ಣಗಳನ್ನು ಮಾತ್ರ ಬಳಸ್ತಾರೆ. ಈ ಬಳಸುವ ಬಣ್ಣಗಳು ಕೇವಲ ಕಪ್ಪು ಮತ್ತು ಬಿಳಿಗೆ ಮಾತ್ರ ಸೀಮಿತ ಆಗಿದೆ. ದೆನ್ ಪ್ರಾಥಮಿಕವಾಗಿ ಬಣ್ಣ ವಸ್ತುಗಳ ಪ್ರಾಣಿಜನ್ಯ ಉತ್ಪನ್ನಗಳಿಂದ ಪಡೆಯಲಾಗುತ್ತದೆ. ಆಮೇಲೆ ಸಸ್ಯಗಳು, ಹಣ್ಣುಗಳು, ಖನಿಜ ಮೂಲಗಳಿಂದ ಪಡೆಯಲಾದ ನೈಸರ್ಗಿಕ ಬಣ್ಣಗಳ ವಸ್ತುಗಳಾಗಿದೆ ಅನ್ನೋವಂಥದ್ದು 4 ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರು ಯಾವ್ದು ಸರಿ ಇದೆ ಅಂತಂದರೆ ಸೊ 4ನೇದು ಸರಿ ಇರೋವಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಸೊ ಇತ್ತೀಚೆಗೆ ಇದು GI ಟ್ಯಾಗ್ ಸಹ ಪಡ್ಕೊಂಡಿದೆ. ಇದು ಏನು ಹೇಳ್ತಾರೆ, ಕಲಂಕಾರಿ ಅನ್ನುವಂತಹ ಒಂದು ಬಣ್ಣ ಏನಿದೆ ಸೊ ಅದು ಇತ್ತೀಚೆಗೆ ಇದು ಕೂಡ ಪಡ್ಕೊಂಡಿರೋವಂಥದ್ದು GI ಟ್ಯಾಗು. ಸೊ ಇದು ಸಸ್ಯಗಳು, ಹಣ್ಣುಗಳು ಮತ್ತು ಖನಿಜಗಳ ಮೂಲಗಳಿಂದ ಪಡಿತಾರಲ್ಲ, ನೈಸರ್ಗಿಕವಾಗಿ ಪಡೆದ ಬಣ್ಣಗಳಿಂದ ನಾವು ಇದನ್ನು ತಯಾರಿಸುವಂಥದ್ದು ಈ ಬಣ್ಣಗಳನ್ನು. ಮತ್ತು ಇದನ್ನು ಕೈಯಿಂದ ಚಿತ್ರಿಸುವ ಮತ್ತು ಮುದ್ರಿಸುವ ಕಲೆ ಆಗಿರುತ್ತೆ ಇದು ಕಲಂಕಾರಿ ಡಿಸೈನ್ ಅಂತ ಏನಿದೆ ಅಲ್ಲ ಸೊ ಅದು. ಸೊ ಇದು ಸಸ್ಯಗಳು ಅಂತಂದರೆ ಯಾವ್ದ್ಯಾವುದು ಅಂದರೆ ಇಂಡಿಗೋ ಆಗಿರ್ಬೋದು, ದೆನ್ ಬೇರುಗಳು, ಎಲೆಗಳು, ತೊಗಟೆಗಳು, ಇವುಗಳ ರಸದಿಂದ ಏನು ನ್ಯಾಚುರಲ್ ಆಗಿ ಬಂದಿರುತ್ತಲ್ಲ ಸೊ ಆ ಒಂದು ಕಲರಿಂದ ನಾವು ಈ ಒಂದು ಕಲಂಕಾರಿ ಅನ್ನೋದನ್ನು ಕಲರನ್ನು ತಯಾರು ಮಾಡುವಂಥದ್ದು. ದೆನ್ ಅದು ಬಿಟ್ಟರೆ ದಾಳಿಂಬೆ ಸಿಪ್ಪೆ ಇರುತ್ತಲ್ಲ, ಹಣ್ಣುಗಳು, ಈ ಬೀಜಗಳಿಂದ, ಮತ್ತು ಖನಿಜಗಳು ಅಂತಂದರೆ ಕೆಂಪು, ಹಳದಿ, ಕಂಪು, ಕಪ್ಪು ಮುಂತಾದ ಬಣ್ಣಗಳು. ಸೊ ಇದನ್ನು ನಾವು ಯೂಸ್ ಮಾಡುವಂಥದ್ದು. ಸೊ ಇದಕ್ಕೆ ಆನ್ಸರ್ ಬಂದು ಸಸ್ಯಗಳು, ಹಣ್ಣುಗಳು, ಖನಿಜ ಮೂಲಗಳಿಂದ ಪಡೆಯಲಾಗುವ ನೈಸರ್ಗಿಕ ಬಣ್ಣ ವಸ್ತುಗಳನ್ನು ನಾವು ಪಡೆಯಲಾಗುತ್ತೆ. ಸೊ ಇತ್ತೀಚೆಗೆ ಇದು GI ಟ್ಯಾಗ್ ಸಹ ಪಡ್ಕೊಂಡಿರುವಂಥದ್ದು ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್, ಪಟ್ಟಿ 1, ಪಟ್ಟಿ 2 ಕೊಟ್ಟಿದ್ದಾರೆ. ಸೊ ವ್ಯಂಗ್ಯ ಚಿತ್ರಕಾರರು ಮತ್ತು ಅವರು ಯಾರು ಅಂತ ಪತ್ರಿಕೆಗಳನ್ನು ಗುರುತಿಸಿ ಅಂತ ಹೇಳಿ ಕೊಟ್ಟಿರುವಂಥದ್ದು. ಇದಕ್ಕೆ ಆನ್ಸರ್ ಬಂದು ಸೊ ಅಬು ಅಬ್ರಹಿಂ ಅವರು ಬಂದು ಸೊ ಇಂಡಿಯನ್ ಎಕ್ಸ್ಪ್ರೆಸ್ ಆಗಿರುತ್ತೆ. ಇಂಡಿಯನ್ ಎಕ್ಸ್ಪ್ರೆಸ್ ಇದಕ್ಕೆ ಇರೋದು ಒಂದೇ. ಸೊ 2ನೇದಕ್ಕೆ ಆನ್ಸರ್ ಸರಿಯಾದ ಉತ್ತರ ಆಗಿರುತ್ತೆ. PM ಲಹರಿ ಬಂದು ಅಮೃತ್ ಬಜಾರ್ ಪತ್ರಿಕೆ. RK ಲಕ್ಷ್ಮಣ್ ಬಂದು ಇವರು ಡೆಕ್ಕನ್ ಹೆರಾಲ್ಡ್ ಆಗಿರ್ತೈತೆ. ಆಮೇಲೆ BV ರಾಮಮೂರ್ತಿ ಅವರು
ಇವರು ಫಸ್ಟ್ ಒನ್ ದಿ ಟೈಮ್ಸ್ ಆಫ್ ಇಂಡಿಯಾ ಅನ್ನೋವಂಥದ್ದು ಸೊ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮದರಲ್ಲಿ ಬೆಂಗಾಲ್ ಗೆಜೆಟ್ ಅನ್ನೋವಂಥದ್ದು ಜೇಮ್ಸ್ ಆಗಸ್ಟ್ ಹಿಕ್ಕಿ ಅನ್ನೋವಂಥವ್ರು ಪ್ರಾರಂಭಿಸ್ತಾರೆ. ಭಾರತದ ಮೊದಲ ಪತ್ರಿಕೆ ಬಂದು ದಿ ಬೆಂಗಾಲ್ ಗೆಜೆಟ್ ಆಗಿರುತ್ತೆ. ಬೆಂಗಾಲ್ ಗೆಜೆಟ್ ಸೊ ಇದನ್ನು ಸಾರಿ ಬೆಂಗಳೂರು ಅಲ್ಲ, ಬೆಂಗಾಲ್ ಗೆಜೆಟ್. ಬೆಂಗಾಲ್ ಗೆಜೆಟ್ 1780ಯಲ್ಲಿ ಫಸ್ಟು ಭಾರತದ ಮೊದಲ ಪತ್ರಿಕೆ ಆಗಿರುತ್ತೆ ಇದು. ಮತ್ತು ಫಸ್ಟ್ ಹಿಂದಿ ಪತ್ರಿಕೆ ಯಾವುದು ಅಂತಂದರೆ ಉದಾಂತ ಮಾರ್ತಂಡ ಅನ್ನೋವಂಥದ್ದು. ಮೊದಲ ಬಂಗಾಳಿ ಪತ್ರಿಕೆ ಸಮಾಚಾರ ದರ್ಪಣ್. ಅತ್ಯಂತ ಹಳೆಯ ಪ್ರಕಟಣೆಯಲ್ಲಿರೋ ಪತ್ರಿಕೆ ಯಾವುದು ಅಂದರೆ ಬಾಂಬೆ ಸಮಾಚಾರ. ಆ್ಯಂಡ್ ಕೇಸರಿ ಪತ್ರಿಕೆಯ ಸಂಸ್ಥಾಪಕರು ಯಾರು ಅಂದರೆ ಬಾಲಗಂಗಾಧರ್ ತಿಲಕ್. ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕೇಸರಿ ಪತ್ರಿಕೆ ಬಾಲಗಂಗಾಧರ್ ತಿಲಕ್. ಅವರಾಗಿರ್ತಾರೆ. ಮತ್ತು ಅಮೃತ್ ಬಜಾರ್ ಪತ್ರಿಕೆ ಬಂದು ಸಿರಾರ್ ಕುಮಾರ್ ಘೋಷ್ ಅವರು ಮೋತಿಲಾಲ್ ಆಗಿರ್ತಾರೆ. ಸಿರಾರ್ ಕುಮಾರ್ ಘೋಷ್ ಮತ್ತು ಮೋತಿಲಾಲು. ದಿ ಹಿಂದೂ ಪತ್ರಿಕೆ ಯಾರು ಅಂದರೆ ಸುಬ್ರಹ್ಮಣ್ಯಂ ಅಯ್ಯರ್ ಆಗಿರ್ತಾರೆ. ದಿ ಹಿಂದೂ ಪತ್ರಿಕೆ ಸುಬ್ರಹ್ಮಣ್ಯಂ ಅಯ್ಯರ್. ಮತ್ತು ಹರಿಜನ ಪತ್ರಿಕೆ ಬಂದು ಮಹಾತ್ಮ ಗಾಂಧಿ. ಯುವ ಭಾರತ, ಹರಿಜನ ಮತ್ತು ಭಾರತೀಯ ಅಭಿಪ್ರಾಯ ಇದು ಮೂರೂ ಮಹಾತ್ಮ ಗಾಂಧಿ ಅವರಾಗಿರ್ತಾರೆ. ಮಂಗಳೂರು ಸಮಾಚಾರ ಬಂದು ಹರ್ಮನ್ ಫೆಡ್ರಿಕ್ ಮೋಗ್ಲಿಗ್ ಅವರು. ಇದು ಕನ್ನಡದ ಮೊದಲ ಪತ್ರಿಕೆ. ಮಂಗಳೂರು ಸಮಾಚಾರ 1843ರಲ್ಲಿ ಮಂಗಳೂರು ಸಮಾಚಾರವನ್ನು ಸೊ ಯಾರು ಸ್ಥಾಪನೆ ಮಾಡ್ತಾರೆ ಅಂತಂದರೆ ಹರ್ಮನ್ ಫೆಡ್ರಿಕ್ ಮೋಗ್ಲಿಕ್ ಅವರು. ಸೊ ಇದು ಭಾರತದ ಮೊದಲ ಕನ್ನಡ ಪತ್ರಿಕೆ ಆಗಿರುತ್ತೆ. ಸೊ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್. ಭಾರತದ ರಾಮ್ಸರ್ ತಾಣಗಳ ಕುರಿತಾದ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋಂಥದ್ದು. ಚಿಲ್ಕಾ ಸರೋವರ ಅತಿ ದೊಡ್ಡ ಉಪ್ಪು ನೀರಿನ ಸರೋವರವಾಗಿದೆ ಮತ್ತು ರಾಮ್ಸರ್ ತಾಣ ಆಗಿರುವಂಥದ್ದು. ಸೊ ಇದು ಸರಿ ಇರೋವಂಥದ್ದು. ದಾಲ್ ಸರೋವರ ರಾಮ್ಸರ್ ತಾಣವೆಂದು ನಿರ್ದಿಷ್ಟಪಡಿಸಲಾದ ಏಕೈಕ ಜೋಗು ಮರುಭೂಮಿಯಾಗಿದೆ ಅಂತ ಕೇಳಿದರೆ. ಸುಂದರ್ ರಾಷ್ಟ್ರೀಯ ಉದ್ಯಾನವನ ಸಿಹಿ ನೀರಿನ ನದಿಯಂಚಿನ ಜೈವಿಕ ವ್ಯವಸ್ಥೆಯಾಗಿದ್ದು ಇದು ರಾಮ್ಸರ್ ತಾಣವಲ್ಲ ಅಂತ ಕೇಳಿದ್ದಾರೆ. ಮತ್ತು ಥಾರ್ ಮರುಭೂಮಿ ಭಾರತದ ಅತ್ಯಂತ ಹೆಚ್ಚಿನ ರಾಮ್ಸರ್ ತಾಣಗಳನ್ನು ಒಳಗೊಂಡಿದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲೊಂದು ಏಕೈಕ ಮರುಭೂಮಿ ಅಂತ ಕೊಟ್ಟಿದ್ದಾರೆ, ದೆನ್ ಇಲ್ಲೂ ಮರುಭೂಮಿ ಅಂತ ಕೊಟ್ಟಿದ್ದಾರೆ, ಅಂದರೆ ಏಕೈಕ ಆಗಿರೋದಿಲ್ಲ. ಸೊ ಇದು ತಪ್ಪು. ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ ಸಿಹಿ ನೀರಿನ ನದಿಯಂಚಿರುವ ಜೈವಿಕ ವ್ಯವಸ್ಥೆಯಾಗಿದ್ದು ಇದು ರಾಮ್ಸರ್ ತಾಣವಲ್ಲ ಅಂತ ಕೊಟ್ಟಿದ್ದಾರೆ. ಇದು ರಾಮ್ಸರ್ ತಾಣ ಆಗಿದೆ. ಇದು ರಾಮ್ಸರ್ ತಾಣ ಹೌದು, ಹಾಗಾಗಿ ಇದು ತಪ್ಪಾಗಿರುತ್ತೆ. ಇದಕ್ಕೆ ಆನ್ಸರು ಎ ಕರೆಕ್ಟ್ ಇರುವಂಥದ್ದು. ರಾಮ್ಸರ್ ತಾಣಗಳ ಬಗ್ಗೆ ನೋಡೋದಾದರೆ 1971ರಲ್ಲಿ ಇರಾನ್ನಲ್ಲಿ ನಡೆದಂತಹ ಒಂದು ಸಮಾವೇಶದಲ್ಲಿ ರಾಮ್ಸರ್ ಸಮಾವೇಶ ನಡೆಯುತ್ತೆ, ಅಂತಾರಾಷ್ಟ್ರೀಯ ಸಮಾವೇಶ ಇರಾನ್ನಲ್ಲಿ. ಇದನ್ನು ರಾಮ್ಸರ್ ತಾಣ ಅನ್ನೋದನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಇದು ಏನು ಅಂತಂದರೆ ಈ ಜೌಗು ಪ್ರದೇಶಗಳು ತೇವಭರಿತ ಏನು ಒಂದು ಜೈವಿಕ ವೈವಿಧ್ಯತೆಯಿಂದ ಕೂಡಿರುವಂತಹ ಸ್ಥಳಗಳು, ನೈಸರ್ಗಿಕವಾಗಿ ಯಾವುದಿರುತ್ತೆ ಪರಿಸರಕ್ಕೆ ಅವನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ಸ್ಟಾರ್ಟ್ ಮಾಡಿರುವಂತಹ ಒಂದು ಸಮಾವೇಶ ಆಗಿರುತ್ತೆ ರಾಮ್ಸರ್ ಸಮಾವೇಶ. ಸೊ ಅದನ್ನೆಲ್ಲ ಸಂರಕ್ಷಣೆ ಮಾಡುವಂಥದ್ದು ಮತ್ತು ಅದಕ್ಕೆ ಒಂದಷ್ಟು ಅಮೌಂಟನ್ನು ಕೊಡುವಂಥದ್ದು ಸಂಬಂಧಿಸಿರುವಂತಹ ಒಂದು ತಾಣ ಆಗಿರುತ್ತೆ. ಇದು ಭಾರತದ ರಾಮ್ಸರ್ ತಾಣ ಆಗಿರುತ್ತೆ. ಸೊ ಇರಾನ್ನಲ್ಲಿ ನಡೆದಂಥ 1971ರ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ರಾಮ್ಸರ್ ಸಮ್ಮೇಳನದಲ್ಲಿ ಇದನ್ನು ನಾವು ಯಾವಾಗ ಇದಕ್ಕೆ ಸಹಿ ಹಾಕಿದ್ರಿ ಅಂತಂದರೆ ಭಾರತ 1982ರಲ್ಲಿ ನಾವು ರಾಮ್ಸರ್ ಒಪ್ಪಂದಕ್ಕೆ ನಾವು ಸಹಿ ಹಾಕುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಇವಾಗ ಅಟ್ ಪ್ರೆಸೆಂಟು ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂತಂದರೆ ತಮಿಳ್ನಾಡು ಆಗಿರುತ್ತೆ. ಅತಿ ಹೆಚ್ಚು ರಾಮ್ಸರ್ ತಾಣ ಹೊಂದಿರುವಂಥದ್ದು ಇವಾಗ ತಮಿಳ್ನಾಡು ಆಗಿರುತ್ತೆ. ನಾವು ಯಾವಾಗ ಇದಕ್ಕೆ ನಾವು ಸಹಿ ಹಾಕಿದ್ದು ಅಂತಂದರೆ 1982ರಲ್ಲಿ ನಾವು ಸಹಿ ಹಾಕಿದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಕರ್ನಾಟಕದಲ್ಲಿ ಇವಾಗಿರುವಂತಹ ರಾಮ್ಸರ್ ತಾಣಗಳ ಸಂಖ್ಯೆ ಎಷ್ಟು ಅಂತಂದರೆ 4 ಆಗಿರುತ್ತೆ. ಯಾವುದ್ಯಾವುದು ಅಂತಂದರೆ ಒಂದು ರಂಗನದಿಟ್ಟು, ನೆಕ್ಸ್ಟ್ ಅಘನಾಶಿನಿ, ಆಮೇಲೆ ಮಾಗಡಿ, ಆಮೇಲೆ ಅಂಕಸಮುದ್ರ. ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಬಂದು ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತೆ
ದಿಟ್ಟು ಅನ್ನುವಂಥದ್ದು. ಆ್ಯಂಡ್ ಅಘನಾಶಿನಿ ಬಂದು ಉತ್ತರ ಕನ್ನಡ. ಮಾಗಡಿಕೆರೆ ಬಂದು ಇದು ಗದಗಲ್ಲಿ ಬರುವಂಥದ್ದು, ಗದಗ ಜಿಲ್ಲೆ. ಸೊ ಇದು ಬಂದು ಬಳ್ಳಾರಿ ಜಿಲ್ಲೆ. ಅಂಕಸಮುದ್ರ ಬಳ್ಳಾರಿ ಜಿಲ್ಲೆ ಆಗಿರುತ್ತೆ. ಇದು ಕೇಳ್ತಾರೆ. ನಮ್ಮ ಟೋಟಲ್ಲು 4 ರಾಮ್ಸರ್ ತಾಣಗಳನ್ನು ಇರುವಂಥದ್ದು ನಮ್ಮ ಒಂದು ಕರ್ನಾಟಕದಲ್ಲಿ ಅಟ್ ಪ್ರೆಸೆಂಟ್ ಇವಾಗ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಪ್ರತಿ ವರ್ಷ ವಿಶ್ವ ಜೌಗು ದಿನ ಯಾವಾಗ ಆಚರಣೆ ಮಾಡ್ತೀರಿ ಅಂತಂದರೆ ಫೆಬ್ರವರಿ 2 ನಾವು ವಿಶ್ವ ಜೌಗು ದಿನವನ್ನು ನಾವು ಆಚರಣೆ ಮಾಡ್ತೀರಿ. ಸೊ ಇಂಪಾರ್ಟೆಂಟ್ ಆಗಿರುತ್ತೆ ಇಷ್ಟು. ಮತ್ತು ಇದರಲ್ಲಿ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಅಥವಾ ಮ್ಯಾಂಟ್ರಿಯಲ್ ರೆಕಾರ್ಡ್ ಅಂತ ಮೇಂಟೈನ್ ಮಾಡ್ತಾರೆ. ಇದರಲ್ಲಿ ಮ್ಯಾಂಟ್ರಿಯಲ್ ರೆಕಾರ್ಡ್ ಅಂತ ಮೇಂಟೈನ್ ಮಾಡ್ತಾರೆ. ಮ್ಯಾಂಟ್ರಿಕ್ಸ್ ರೆಕಾರ್ಡ್ ಅನ್ನೋದನ್ನು ಇದರಲ್ಲಿ. ಸೊ ಇದು ರಾಮ್ಸರ್ ಪಟ್ಟಿಯಲ್ಲಿರುವ ಕೆಲವು ಪ್ರದೇಶಗಳು ಹಸ್ತಕ್ಷೇಪ, ಮಾಲಿನ್ಯ, ಹವಾಮಾನ ವೈಪರೀತ್ಯ, ತೀವ್ರ ಅಪಾಯದಲ್ಲಿ ಯಾವಿರ್ತಾವಲ್ಲ ಅಂಥ ತಾಣಗಳನ್ನು ನಾವು ಮ್ಯಾಂಟ್ರಿಯಲ್ ರೆಕಾರ್ಡಲ್ಲಿ ದಾಖಲೆ ಮಾಡ್ತೀರಿ. ಸೊ ಇದರಲ್ಲಿ ನಮ್ಮ ಭಾರತದಲ್ಲಿ ಯಾವ್ಯಾವ ಇದಾವೆ ಅಂತಂದರೆ, ಒಂದು ಲೋಕ್ತಾಕ್ ಸರೋವರ, ಆಮೇಲೆ ಕಿಯೋಲಾಡಿಯೋ ರಾಷ್ಟ್ರೀಯ ಉದ್ಯಾನವನ. ಸೊ ಇವೆರಡು ಈ ಮ್ಯಾಂಟ್ರಿಕ್ಸ್ ರೆಕಾರ್ಡಲ್ಲಿ ಇರುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಕರ್ನಾಟಕದಲ್ಲಿ ರಂಗನದಿಟ್ಟು ಮಂಡ್ಯ ಜಿಲ್ಲೆ, ಅಘನಾಶಿನಿ ಉತ್ತರ ಕನ್ನಡ, ಮಾಗಡಿಕೆರೆ ಗದಗ, ಅಂಕಸಮುದ್ರ ಒಂದು ಬಳ್ಳಾರಿ. ಸೊ ಇಷ್ಟು ರಾಮ್ಸರ್ ತಾಣಗಳು ನಮ್ಮ ಕರ್ನಾಟಕದಲ್ಲಿ ಇರುವಂಥದ್ದು. ನೆಕ್ಸ್ಟ್ ಕ್ವಶನ್ ಇಲ್ಲಿ. ಓಕೆ, ದಿಸ್ ಒನ್ ಅಲ್ಲ 25. ವ್ಯೂಹಾತ್ಮಕ ವೇದಿಕೆಯಾಗಿರುವ ಕ್ವಾಡ್ ಬಗ್ಗೆ ಕ್ವಶನ್ ಬಂದಿದೆ. ಯಾವ ದೇಶ ಒಳಗೊಂಡಿದೆ ಅಂದರೆ ಕ್ವಾಡ್ನ ಸದಸ್ಯ ರಾಷ್ಟ್ರಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಕ್ವಾಡ್ ಭಾರತ, ಆಸ್ಟ್ರೇಲಿಯಾ, ಜಪಾನ್, USA 4 ರಾಷ್ಟ್ರಗಳು ಕ್ವಾಡ್ನ ಸದಸ್ಯ ರಾಷ್ಟ್ರಗಳು ಇರುವಂಥದ್ದು. ಕ್ವಾಡ್ ಅಂತಂದರೆ ಕ್ವಾಡ್ರಿಲೇಟರ್ ಸೆಕ್ಯೂರಿಟಿ ಡೈಲಾಗ್ ಅಂತ ಕರೀತೀರಿ. ಸೊ ಇದರಲ್ಲಿ ಭಾರತ, ಆಸ್ಟ್ರೇಲಿಯಾ, ಜಪಾನ್, USA ಇದರ ಸದಸ್ಯ ರಾಷ್ಟ್ರಗಳಾಗಿರ್ತವೆ. ಈ ಇಂಡೋ ಪೆಸಿಫಿಕ್ ಪ್ರದೇಶಗಳಲ್ಲಿ ಮುಕ್ತ, ಸ್ವತಂತ್ರ ಮತ್ತು ಸಮೃದ್ಧಿ ದೃಷ್ಟಿಕೋನದಿಂದ ಇದನ್ನು ನಾವು ಸ್ಥಾಪನೆ ಮಾಡಿಕೊಂಡಿರುವಂಥದ್ದು, ಏನನ್ನ ಕ್ವಾಡನ್ನು. ನೆಕ್ಸ್ಟ್ ಕ್ವಶನ್ 26. ಈ ಕೆಳಗಿನ ಜೋಡಿಗಳನ್ನು ಗುರುತಿಸಿ. ಹರಪ್ಪ ತಾಣಗಳು ಮತ್ತು ನದಿಗಳನ್ನು ಕೊಟ್ಟಿರುವಂಥದ್ದು. ಸೊ ಇದಕ್ಕೆ ಯಾವ್ಯಾವ ನದಿ ಯಾವ್ದ್ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳಬೇಕಾಗಿರೋದು. ಮೆಹೆಂಜೊದಾರೋ, ಸೊ ಇದು ಸಿಂಧೂ ನದಿ ಕರೆಕ್ಟ್ ಆಗಿರುವಂಥದ್ದು. ಬನವಾಲಿ, ಸರಸ್ವತಿ ತಪ್ಪು. ಆ್ಯಂಡ್ ಕಾಲಿಬಂಗನು ಗಗ್ಗರು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ, ಇದು ತಪ್ಪಿರೋದು ರಾವಿ. ಸೊ ಇದಕ್ಕೆ ಆನ್ಸರ್ ಒಂದು ಯಾವ್ದು ಸರಿ ಇದೆ ಅಂತಂದರೆ A ಮತ್ತು C ಕರೆಕ್ಟ್ ಇರುವಂಥದ್ದು. ಸೊ ಇದಕ್ಕೆ ಆನ್ಸರು 4ನೇದಾಗಿರುತ್ತೆ. ಇಂಪಾರ್ಟೆಂಟ್ ಒಂದಷ್ಟು ನೋಡೋದಾದರೆ ವಾರಣಾಸಿ ಯಾವ ಒಂದು ನದಿ ದಡೆ ಮೇಲೆ ಇದೆ ಅಂತಂದರೆ ಗಂಗಾ ನದಿ ಆಗಿರುತ್ತೆ. ಇನ್ನು ಬೆಂಗಳೂರು ಗೊತ್ತೇ ಇದೆ ನಿಮಗೆ, ವೃಷಭಾವತಿ ನದಿ ಬೆಂಗಳೂರು. ದೆನ್ ಆಗ್ರಾ ಒಂದು ಯಮುನಾ. ಮತ್ತು ನವದೆಹಲಿನೂ ಯಮುನಾ ನದಿ ದಡೆಯದ ಮೇಲೇ ಇರೋದು. ಆಮೇಲೆ ಶ್ರೀರಂಗಪಟ್ಟಣ ಬಂದು ಕಾವೇರಿ ಆಗಿರುತ್ತೆ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಕಾಶ್ಮೀರದ ಕವಿ ಬಿಲ್ಹಣನಿಗೆ ಸಂಬಂಧಿಸಿರುವಂತಹ ಒಂದು ಹೇಳಿಕೆಗಳು ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಈತನ 6ನೇ ವಿಕ್ರಮಾದಿತ್ಯನ ಆಸ್ಥಾನ ಕವಿಯಾಗಿದ್ದನು, ಸರಿ ಇದೆ. 6ನೇ ವಿಕ್ರಮಾದಿತ್ಯನಿಂದ ವಿದ್ಯಾಪತಿ ಅನ್ನುವಂಥ ಗೌರವವಿತ್ತು, ಇದು ಸರಿ ಇದೆ. ವಿಕ್ರಮಾಂಕ ದೇವಚರಿತ ಎಂಬ ಕೃತಿಯನ್ನು ರಾಜನಿಗೆ ಅರ್ಪಿಸಿದನು, ಇದು ಸರಿ ಇದೆ. ಚೌರ ಪಂಚಾಶಿಕ ಎಂಬ ಪ್ರಾಚೀನ ಕೃತಿ ರಚಿಸಿದ್ದನು, ಇದು ತಪ್ಪಾಗಿರುವಂಥದ್ದು. ಸೊ ಹಾಗಾದರೆ ಇದಕ್ಕೆ ಆನ್ಸರ್ ಯಾವುದು ತಪ್ಪಾಗಿದೆ ಅಂತ ಕೇಳಿರೋದಲ್ಲ. ಸೊ ಇದಕ್ಕೆ D ಮಾತ್ರ ತಪ್ಪಾಗಿರುವಂಥದ್ದು. ಇದಕ್ಕೆ ಆನ್ಸರ್ 4th ಒನ್ D ತಪ್ಪಾಗಿರುವಂಥದ್ದು. ಇದಕ್ಕೆ 6ನೇ ವಿಕ್ರಮಾದಿತ್ಯ ಬಂದು 1076 ಕ್ರಿಸ್ತಶಕ 1126ರವರೆಗೆ ಆಳ್ವಿಕೆಯನ್ನು ನಡೆಸ್ತಾರೆ. ಇವರು ಚಾಲುಕ್ಯ ಶಕೆ ಅಂತ ಕರೀತಾರೆ. ಇದನ್ನು ಚಾಲುಕ್ಯ ಶಕೆ 1076 ಆರಂಭ ಅಂತ ಕರೀತಾರೆ. ಇದು ಗದಗ ಶಾಸನದಲ್ಲಿ ಹೇಳಲಾಗಿರುವಂಥದ್ದು ಚಾಲುಕ್ಯ ಶಕೆ ಬಗ್ಗೆ, ಗದಗ ಶಾಸನ. ಮತ್ತು ವಿಕ್ರಮಾದಿತ್ಯ ಸಾಧನ ಬಗ್ಗೆ ತಿಳಿಸುವ ಶಾಸನ ಬಂದು ಲಕ್ಷ್ಮೇಶ್ವರ ಶಾಸನ ಆಗಿರುತ್ತೆ.
ಸೊ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು 6ನೇ ವಿಕ್ರಮಾದಿತ್ಯ ಹೆಸರಿನ ಮೇಲೆ ವಿಕ್ರಮಪುರ ಅನ್ನುವಂತಹ ನಗರ ಕೂಡ ಇತ್ತು ಅಂತ ತಿಳ್ಕೋಬೇಕು. ಸೊ ಇನ್ನು ಇವರ ಆಸ್ಥಾನ ಕವಿ ಯಾರಾಗಿದ್ರು ಅಂದರೆ ಬಿಲ್ಹಣ ಆಗಿರ್ತಾರೆ. ಇವರು ವಿಕ್ರಮಾಂಕ ಚರಿತ ಆ್ಯಂಡ್ ವಿಘ್ನೇಶ್ವರ ಮಿಥ್ಯಾಕ್ಷರ ಸಂಹಿತ ಅನ್ನೋದನ್ನು ಸಹ ಇವರು ರಚಿಸಿರ್ತಾರೆ. ಸೊ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್, ಗುಪ್ತರ ಬಗ್ಗೆ ಕ್ವಶನ್ ಬಂದಿರೋವಂಥದ್ದು. ಸೊ ಗುಪ್ತರ ಕಾಲದ ದಾನವಾಗಿ ನೀಡಲಾದ ಭೂಮಿಯ ಲಕ್ಷಣ ಏನು ಅಂತ ಗುರುತಿಸಿ ಅಂತ ಹೇಳಿದ್ದಾರೆ. ಗುಪ್ತರ ಕಾಲದಲ್ಲಿ ದಾನವಾಗಿ ನೀಡ್ತಿದ್ದ ಭೂಮಿಯ ಲಕ್ಷಣ, ಇದು ಭೂಮಿ ಸಂಪೂರ್ಣ